ದೇವರು ಇವತ್ತು ಆತನ ಮೇಜನ್ನು ಮುಟ್ಟೋದಕ್ಕಿಂತ ಮುಂಚಿತವಾಗಿ, ಆತನ ದೇಹಕ್ಕೆ ಸಾದೃಶ್ಯವಾಗಿರುವಂಥ ರೊಟ್ಟಿಯನ್ನು ಮುಟ್ಟೋದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಸಲ ನಾವು ದೇವರು ನಮಗೆ ಏನಾಗಿದ್ದೆ ನಮಗೆ ತಿಳ್ಕೊಳ್ಬೇಕೆಂಬುದಾಗಿ ಆತನು ನಮ್ಮನ್ನು ಆಸೆ ಪಡ್ತಾ ಇದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿದವ್ರ ಮಕ್ಕಳೇ, ದೇವರು ನಮಗೆ ಏನಾಗ್ತಾನಂತೇಳಿ ಒಂದು ವೇಳೆ ನಿಮಗೆ ನಾಲೆಜ್ ಇದ್ರೂ ಕೂಡ, ನಿಮ್ಮ ಗ್ರಹಿಕೆ ಇದ್ರೂ ಕೂಡ, ಇನ್ನೊಂದು ಸಲ ಆತ್ಮೀಯವಾಗಿ ಆಳವಾಗಿ ದೇವರು ನಮಗೆ ಏನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕೆಂಬ ಆಸೆ ನಿಮಗಿತ್ತಪ್ಪ ಅಂತಂದರೆ ನನ್ನ ಮಾತುಗಳನ್ನು ಭಾಳ ಶ್ರದ್ಧೆಯಿಂದ ಜಾಗೃತಿಯಿಂದ ಕೇಳ್ತೀರಂತೇಳಿರಿ. ಹಲ್ಲೆಲೂಯಾ. ಈ ಮಾತುಗಳನ್ನು ಭಾಳ ಎಚ್ಚರಿಕೆಯಿಂದ ಶ್ರದ್ಧೆಯಿಂದ ನೀವು ಕೇಳ್ತೀರಿ. ಒಂದು ವೇಳೆ ನೀವು ಈ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿಲ್ಲಪ್ಪ ಅಂತಂದರೆ ದೇವರ ವಿಷಯದಲ್ಲಿ ನಿಮಗೆ ಏನದಪ್ಪ ಅಂತಂದರೆ ಅಜಾಗ್ರತೆ ಇದೆ ಎಂಬುದಾಗಿ ಅರ್ಥ ಆಗ್ತದೆ ಅಂತೇಳಿರಿ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿದವ್ರ ಮಕ್ಕಳೇ, ದೇವರು ಪಾಸ್ಟ್ರೇ ನನಗೇನಾಗ್ತಾನೆ ಎಂಬುದಾಗಿ ತಿಳ್ಕೊಳ್ಳುವಂಥ ಹಂಬಲ ನನಗಿದೆ. ಓ ಸಹೋದರನೇ, ದೇವರು ನನಗೆ ಏನಾಗ್ತಾನೆ ಅಂತಕ್ಕಂಥ ತಿಳ್ಕೊಳ್ಳುವಂಥ ಒಂದು ಹಂಬಲ, ಮನಸ್ಸು, ಕಾತುರ ನನಗಿದೆ ಎಂಬುದಾಗಿ ನೀವು ಹೇಳೋದಾದ್ರೆ ಒಂದು ಜೋರಾಗಿ ಒಂದು ಆಮೇಲೆ ಹೇಳ್ರಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಬನ್ನಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ದೇವರು ನಮಗೆ ಏನಾಗ್ತಾನಂತೇಳಿ ಒಂದು 3-4 ವಿಷಯಗಳನ್ನು ನಾನು ನಿಮ್ಮ ಜೊತೆ ತರಲಿಕ್ಕಿದ್ದೇನೆ, ನಿಮ್ಮ ಜೊತೆ ನಾನು ಹಂಚ್ಕೊಳ್ಳಿಕ್ಕಿದ್ದೇನೆ. ಅವುಗಳನ್ನು ನಾವು ಧ್ಯಾನ ಮಾಡಿ ನಾವು ಕರ್ತನ ಮೇಜಿನಲ್ಲಿ ಕೈ ಹಾಕೋಣ. ದೇವರು ನಮಗೆ ಏನಾಗಿದ್ದಾನೆ. ಬನ್ನಿ ನಾವೆಲ್ಲರೂ ರೋಮಪತ್ರಿಕೆ ಮೊದಲನೇದಾಗಿ ದೇವರು ನಮಗೆ ಏನಾಗಿದ್ದಾನೆ ಎಂಬುದಾಗಿ ನಾವು ನೋಡೋಣ. ರೋಮಪತ್ರಿಕೆ 8ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಬುಕ್ ಆಫ್ ರೋಮನ್ಸ್, ರೋಮಾಪುರದವರಿಗೆ ಬರೆದ ಪತ್ರಿಕೆ. ಬಹಳ ಅದ್ಭುತವಾದಂಥ ಒಂದು ಮಾತು ನಾವು ಓದೋಣ. ರೋಮಪತ್ರಿಕೆ 8ನೇ ಅಧ್ಯಾಯ. ಯಾರಾದರೂ ಓದ್ತೀರಾ? 15ನೇ ವಚನ ಯಾರಾದರೂ ದಯಮಾಡೊಬ್ಬರು ಓದ್ರಿ. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆ ಎಂದು ಕೂಗುತ್ತೇವೆ. ಸಾಕಮ್ಮ, ಎಲ್ಲರೂ ನಿಮ್ಮ ಬೈಬಲನ್ನೇ ಮುಡಿಯಲ್ಲಿ ಇಟ್ಕೊಂಡು ನನ್ನ ಕಡೆಗೆ ನೋಡ್ರಿ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರೊಂದಿಗಿರುವಂಥ ನಮ್ಮ ವ್ಯಕ್ತಿಗತವಾದಂಥ ಸಂಬಂಧದಲ್ಲಿ ದೇವರು ನಮಗೆ ಏನಾಗ್ತಾನೆ ಎಂಬುದಾಗಿ ದೇವರ ವಾಕ್ಯದ ಬೆಳಕಿನಲ್ಲಿ ಇವತ್ತು ನಾವು ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ದೇವರು ಇವತ್ತು ನಮಗೆ ತಂದೆಯಾಗಿದ್ದಾನೆ ಎಂಬುದಾಗಿ ಈ ಒಂದು ರೋಮಪತ್ರಿಕೆ 8ನೇ ಅಧ್ಯಾಯ 15ನೇ ವಚನದಲ್ಲಿ ಈ ಮಾತನ್ನು ನಾವು ನೋಡ್ತಾ ಇದ್ದೇವೆ ಅಂತೇಳಿ. ಹಲ್ಲೆಲೂಯಾ. ದೇವರು ನಮಗೆ ಏನಾಗಿದ್ದಾನೆ ರೀ? ದೇವರು ನಮಗೆ ಆತನು ತಂದೆಯಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಆತನು ನಮಗೆ ತಂದೆ ಆಗಿರುವುದರಿಂದ ನಾವು ಇನ್ನೂ ಕೂಡ ದಾಸನ ರೂಪವನ್ನು, ದಾಸನ ಒಂದು ಭಾವನೆಯನ್ನು ಇಲ್ಲೇ ಇರದೆ ಇವತ್ತು ನಾವು ಪೂರ್ತಿ ದೇವರು ನಿಜವಾಗಿ ನಮ್ಮ ತಂದೆಯಾಗಿದ್ದಾನೆ ಅಂತಕ್ಕಂಥ ಒಂದು ಧೈರ್ಯ ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಾವು ಅದಕ್ಕೋಸ್ಕರವಾಗಿ ಧೈರ್ಯ ಇದ್ದಂಥವ್ರು ಪ್ರತಿಯೊಬ್ಬರು ತಂದೆಗೆ ಏನಂತ ಪ್ರಾರ್ಥನೆ ಮಾಡ್ತಾರೆ ಅಂದರೆ, ತಂದೆಗೆ ಏನಂತ ಕೂಗ್ತಾರಪ್ಪ ಅಂತಂದರೆ ಅಪ್ಪ ತಂದೆ ಎಂಬುದಾಗಿ ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಕೂಗ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ದೇವರ ಮಕ್ಕಳಾಗಿರುವಂಥ ನಮಗೆಲ್ಲ ಕೂಡ ದೇವರು ನಮಗೆ ಏನಾಗಿದ್ದಾನೆ ಎಂಬುದಾಗಿ ನೋಡ್ತಾ ಸಂದರ್ಭದಲ್ಲಿ ದೇವರು ನಮಗೆ ತಂದೆಯಾಗಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೀವಿ ಅಂತೇಳಿ. ಹಲ್ಲೆಲೂಯಾ. ನಿಮ್ಗೆ ಗೊತ್ತಾ, ದೇವರು ನಮಗೆ ತಂದೆಯಾಗಿದ್ದಾನಪ್ಪ ಅಂತಂದರೆ ಆತನ ಮೇಲೆ ನಾವು ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಆತನನ್ನು ಅಪ್ಪ ತಂದೆ ಎಂದು ಕೂಗುವಂಥ ಅಧಿಕಾರ ದೇವರು ನಮ್ಗೆ ಕೊಟ್ಟಿದ್ದಾನಪ್ಪ ಅಂತಂದರೆ ಆತನದು ಕೂಡ ಒಂದು ಬಾಧ್ಯತೆ ಇದೆ. ಏನು ಬಾಧ್ಯತೆಪ್ಪ ಅಂತಂದರೆ ಆತನ ಹೆಸರಿಗೆ ತಕ್ಕಂತೆ ನಮ್ಮನ್ನು ಆತನ ಏನು ಮಾಡ್ತಾನಪ್ಪ ಅಂತಂದರೆ ಆತನು ನಿಜವಾದಂಥ ತಂದೆ ನಮಗೆ ಆಗಿರುವುದರಿಂದ ನಾವು ಆತನನ್ನು ಅಪ್ಪ ತಂದೆ ಎಂಬುದಾಗಿ ನಾವು ಭೂಮಿ ಮೇಲೆ ಆತನನ್ನು ಕೂಗ್ತಾ ಇರುವುದರಿಂದ ಪರಲೋಕದಲ್ಲಿರುವಂಥ ಆ ದೇವರು ತನ್ನ ಬಾಧ್ಯತೆಯನ್ನು ಯಾವ ರೀತಿಯಾಗಿ ನಮ್ಮನ್ನು ನಿಭಾಯಿಸ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಸಂದರ್ಭದಲ್ಲಿ ಆತನು ನಮ್ಮನ್ನು ಪೋಷಣೆ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ತಂದೆಯ ನಿಜವಾದಂಥ ಅರ್ಥ ಏನಪ್ಪ ಅಂತಂದರೆ, ತಂದೆಯ ಒಂದು ನಿಜವಾದಂಥ ಒಂದು ಅರ್ಥ ಏನಪ್ಪ ಅಂದರೆ ಆತನು ನಿಜವಾಗಿ ನಮ್ಮನ್ನು ಆತನು ಪೋಷಣೆ ಮಾಡುವಂಥ ದೇವರಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಆತನು ನಮ್ಮನ್ನು ಪೋಷಿಸ್ತಾನೆ ಪ್ರಿಯರೇ. ಈ ಮಾತು, ಈ ಸಂದೇಶ ದೇವರು ಯಾಕೆ ಇವತ್ತು ತಂದಿದ್ದ ನನಗಂತೂ ಗೊತ್ತಿಲ್ಲ. ಬಟ್ ಕೆಲವೊಬ್ಬರು ಚಿಂತೆ ಮಾಡ್ತಾರೆ, ಕೆಲವೊಬ್ಬರು ಚಿಂತಿಸ್ತಾರೆ, ಕೆಲವೊಬ್ಬರು ತಮ್ಮ ಬಗ್ಗೆ ಚಿಂತೆ ಮಾಡ್ತಾರೆ, ತಮ್ಮ ಕುಟುಂಬದ ಬಗ್ಗೆ ಚಿಂತೆ ಮಾಡ್ತಾರೆ, ತಮ್ಮ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾರೆ, ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾರೆ, ಕೆಲವೊಬ್ಬರು ತಮ್ಮ ಉದ್ಯೋಗದ ಬಗ್ಗೆ ಚಿಂತೆ ಮಾಡ್ತಾರೆ, ಕೆಲವೊಬ್ಬರು ತಾವಾಗಿರುವಂಥ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚಿಂತೆ ಮಾಡ್ತಾರೆ, ಕೆಲವೊಬ್ಬರು ಮದುವೆ ಆಗಲಿಲ್ಲ ಅಂತೇಳಿ ಚಿಂತೆ ಮಾಡ್ತಾರೆ. ಪ್ರತಿಯೊಬ್ಬರು ನಮ್ಗೆ ಗೊತ್ತಿಲ್ಲದಂತೆ ಒಂದೊಂದು ಚಿಂತೆ ನಾವು ಮಾಡ್ತೀವಿ. ಆದರೆ ದೇವ್ರು ನಮಗೆ ಏನು ಹೇಳ್ತಾನಪ್ಪ ಅಂತಂದರೆ, ಆತನು ಯಾವ ಸ್ಥಾನದಲ್ಲಿ ನಮ್ಮನ್ನು ಆತನು ನೋಡ್ತಾನಪ್ಪ ಅಂತಂದರೆ ಆತನು ನಮಗೆ
ಪೋಷಣೆ ಮಾಡುವಂಥ ಕರ್ತನಾಗಿದ್ದಾನೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಹೌದು ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ನಮಗೆ ತಂದೆಯಾಗಿರೋದು ಮಾತ್ರವಲ್ಲ, ಆತನು ನಮಗೆ ಪೋಷಣೆ ಕರ್ತನಾಗಿದ್ದಾನೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನಿಮ್ಮ ಜೀವಿತದಲ್ಲಿ ಈ ಮಾತುಗಳನ್ನು ಕೇಳುವಂಥ ಸಂದರ್ಭದಲ್ಲಿ ನೀವು ಯಾವ ವಿಷಯಕ್ಕಾಗಿ ನೀವು ಚಿಂತೆ ಮಾಡ್ತಾ ಇದ್ದೀರಿ ನನಗಂತೂ ಗೊತ್ತಿಲ್ಲ. ಯಾವ ಚಿಂತೆ ನಿಮ್ಮನ್ನು ಸೊರಗುವಂತೆ ಮಾಡ್ತಾಯಿದೆ ನನಗಂತೂ ಗೊತ್ತಿಲ್ಲ. ಯಾವ ಚಿಂತೆ ನಿಮ್ಮನ್ನು ನಿರಾಸೆಗೆ ಈಡು ಮಾಡಿದೆ ನನಗಂತೂ ಗೊತ್ತಿಲ್ಲ. ಬಟ್ ಇವತ್ತು ರೋಮ ಪತ್ರಿಕೆ 8ನೇ ಅಧ್ಯಾಯ 15ನೇ ವಚನದ ಪ್ರಕಾರವಾಗಿ ನಾವು ಆತನ ಮಕ್ಕಳಾಗಿರೋದ್ರಿಂದ ಪರಲೋಕದಲ್ಲಿರುವಂಥ ದೇವರನ್ನು ಭೂಮಿ ಮೇಲಿರುವಂಥ ನಾವು ನಂಬಿಕೆಯಿಂದ ಅಪ್ಪ ತಂದೆ ಎಂಬುದಾಗಿ ಯಾವಾಗ ನಾವು ಹೃದಯಪೂರ್ವಕವಾಗಿ ನಾವು ಕೂಗ್ತೇವೋ ಆತನು ನಮ್ಮನ್ನು ಪೋಷಣೆ ಮಾಡುವಂಥ ದೇವರಾಗಿದ್ದಾನೆ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಈ ಮಾತು ನಿಮಗೆ ಸರಿಯಾಗಿ ಅರ್ಥ ಆಗಬೇಕಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಯಾವ ರೀತಿಗೆ ಪೋಷಣೆ ಮಾಡ್ತಾನಪ್ಪ ಅಂತಂದರೆ ಉದ್ಯೋಗದ ಕುರಿತು ನಾವು ಚಿಂತೆ ಮಾಡಬೇಕಾಗಿಲ್ಲ. ನಾವು ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿಲ್ಲ. ಒಂದು ವೇಳೆ ನಮಗಿರುವಂಥ ಈ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ನಮ್ಮ ಉದ್ಯೋಗವನ್ನು, ನಮ್ಮ ವ್ಯಾಪಾರವನ್ನು, ನಮ್ಮ ಕೈ ಕೆಲಸವನ್ನು ನಾವು ಮಾಡುವಂಥ ಎಲ್ಲವನ್ನು ಪಕ್ಕಕ್ಕೆ ಒಂದು ವೇಳೆ ಇಟ್ಟು ನಾವು ದೇವರ ಸನ್ನಿಧಿಗೆ ಬಂದು ನಾವು ದೇವ್ರ ಮಕ್ಕಳಾಗಿ ದೇವರ ಮಾತುಗಳನ್ನು ಒಂದು ವೇಳೆ ಕೇಳಿದೆವಪ್ಪ ಅಂತಂದರೆ, ದೇವರಿಗೆ ನಾವು ಸಮೀಪಸ್ಥರಾಗಿ ನಾವು ಜೀವಿಸಿದೆವಪ್ಪ ಅಂತಂದರೆ, ದೇವರಿಗೆ ಅಂಟಿಕೊಂಡು ನಾವು ಜೀವಿಸ್ತೇವಪ್ಪ ಅಂತಂದರೆ ಆತನು ಖಂಡಿತವಾಗಿ ಕಲ್ಲು ಸಂದೆಯ ಬಂಡೆಯಲ್ಲಿ ಕೂತಿರುವಂಥ ಕಾಗೆಗೂ ಕಪ್ಪೆಗೂ ಪ್ರತಿದಿನ ಆಹಾರ ಕಳಿಸುವಂಥ ದೇವರು ನಿನ್ನನ್ನು ಖಂಡಿತವಾಗಿ ಈ ಲೋಕದಲ್ಲಿ ಅದ್ಭುತವಾಗಿ ಆತನು ಪೋಷಣೆ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ದೇವರು ಅದ್ಭುತವಾಗಿ ಪೋಷಣೆ ಮಾಡ್ತಾನೆ. ಯಾವ ವಿಷಯದಲ್ಲಿ ಕೂಡ ನಾವು ಚಿಂತೆ ಮಾಡಬೇಕಾಗಿಲ್ಲ. ಉದ್ಯೋಗನೇ ಬೇಕು, ಜಾಬೇ ಬೇಕು, ಹಣನೇ ಬೇಕಂತಲ್ಲ. ಆದರೆ ಈ ಹಣ ಇದ್ದರೂ ಉದ್ಯೋಗ ಇಲ್ಲದಿದ್ದರೂ ಕೂಡ ನಮ್ಮ ದೇವರು ಆತ ನಮಗೆ ಪೋಷಣೆ ಕರ್ತನಾಗಿರೋದ್ರಿಂದ ಆತ ನಮ್ಮನ್ನು ಪೋಷಿಸ್ತಾನೆ ಅಂತಕ್ಕಂಥ ಧೈರ್ಯ ನಮ್ಮಲ್ಲಿರ್ಬೇಕಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಯೇಸು ಸ್ವಾಮಿಯವರು 3.5 ವರ್ಷ ಶಿಷ್ಯರ ಜೊತೆ ಇದ್ದಾಗ ನಾವು ನೋಡ್ತೇವೆ ಅವರು ಮಾಡಬೇಕಾದಂಥ ಕೆಲಸವನ್ನು ಪೂರ್ತಿ ಮಾಡಿ ಅವರು ಶಿಲುಬೆ ಮೇಲೆ ಬಲಿಯಾಗಿ ಅವರಿಗೆ ಭೂಸ್ಥಾಪನೆ ಆಗ್ತದೆ. ಆಮೇಲೆ ಅವರು ಮರಣದಿಂದ ತಿರುಗಿ ಎದ್ದು ಬರ್ತಾರೆ. ಅವ್ರು ಎದ್ದು ಬಂದ ಮೇಲೆ ಪರಲೋಕಕ್ಕೆ ಆರೋಹಣವಾಗಿ ಹೋಗ್ತಾರೆ. ಹೋಗುವಾಗ ಶಿಷ್ಯರಿಗೆ ಕೆಲವೊಂದು ಅಮೂಲ್ಯವಾದಂಥ ಮಾತುಗಳನ್ನು ಹೇಳಿ ಹೋಗ್ತಾರೆ. ಕೆಲವೊಂದು ಬಾಧ್ಯತೆಗಳನ್ನು, ಕೆಲವೊಂದು ಜವಾಬ್ದಾರಿಯನ್ನು ಕೂಡ ಕೊಟ್ಟು ಹೋಗ್ತಾರೆ. ಇದೆಲ್ಲದರ ಹೊರತಾಗಿ ಯೇಸು ಸ್ವಾಮಿ ಯಾವಾಗ ಪರಲೋಕಕ್ಕೆ ಆರೋಹಣವಾಗಿ ಹೋಗ್ತಾನೋ, ಹೋದ ಮೇಲೆ ನಾವು ನೋಡ್ತೇವೆ ಈ ಯೇಸು ಸ್ವಾಮಿ 12ನೇ ಶಿಷ್ಯರಿರುವಂಥ ಒಬ್ಬ ಮುಖ್ಯವಾದಂಥ ಶಿಷ್ಯ ಯಾರಪ್ಪ ಅಂದರೆ ಸೀಮೋನ್ ಪೇತ್ರ. ಆತನ ಏನು ಮಾಡ್ತಾನಪ್ಪ ಅಂತಂದರೆ, ನಾನು ಮೀನು ಹಿಡಿಲಿಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ಲತ್ತೀನಿ? ಉಳಿದಂಥ ಶಿಷ್ಯರಿಗೊಂದು ಮಾತು ಹೇಳ್ತಾನೆ. ಏನು ಹೇಳ್ತಾನೆ? ಹೋಗ್ಲತ್ತ ನಾವು ಒಬ್ಬ ಹೋಗ್ಬೇಕಷ್ಟೇ. ಹೌದಲ್ಲ? ಹೋಗ್ಲತ್ತ ಅವನಿಗೆ ಹೋಗ್ಬೇಕು ಅನಿಸ್ಲತ್ತದ, ಅವ ಒಬ್ಬ ಹೋಗ್ಬೇಕಷ್ಟೇ. ಆದ್ರೆ ಅಂತಾರಲ್ಲ ನಮ್ಮ ಭಾಷೆದಾಗ, ಕೋತಿ ತಾ ಕೆಡಲ್ಲದೆ ಒಣ ಎಲ್ಲ ಕೆಡಿಸ್ತದಂತೆ. ಆದರೆ ಹೋಗೋ ಟೈಮ್ನಾಗ ನಾ ಮೀನ ಹಿಡಿಲಕ್ಕೆ ಹೋಗ್ಲತ್ತೀನಿ ನೋಡ್ರಿ ಅಂದ್ರಪ್ಲೆ ಉಳಿದವ್ರನ್ನ ಏನು ಮಾಡ್ತಾರಂದರೆ, ಪೇತ್ರನೇ ಯಾವಾಗ ಅದು ಸೀನಿಯರ್ ಅನ್ನೋದ್ಮೇಲೆ, ಪೇತ್ರನೇ ಭಾಳ ಮುಖ್ಯ ಅನ್ನಂತಂದ್ಮೇಲೆ ನಾವೇ ಲೆಕ್ಕ ಅಂಥೇಳಿ ಏನು ಮಾಡ್ತಾರಪ್ಪ ಅಂತಂದರೆ ಉಳಿದವ್ರನ್ನೂ ಕೂಡ ಏನು ಮಾಡ್ತಾರೆ, ಪೇತ್ರನ ಬೆನ್ನತ್ತಿ ಮೀನ ಹಿಡಿಲಿಕ್ಕೆ ಹೋಗ್ತಾರೆ. ಮೀನ ಹಿಡಿಲಿಕ್ಕೆ ಯಾವಾಗ ಹೋಗ್ತಾರೆ ಎಲ್ಲರೂ ಕೂಡಿ, ರಾತ್ರಿ ಹಿಡಿದು ಬೆಳಗಿನ ತನಕ ಏನು ಪ್ರಯಾಸ ಪಡ್ತಾರಪ್ಪ ಅಂತಂದರೆ ಅವ್ರ ಪ್ರಯಾಸ, ಅವ್ರ ಪರಿಶ್ರಮ ನೋಡಲಾರ್ದೆ ಯೇಸು ಸ್ವಾಮಿನೇ ಆ ದಂಡೆ ಮೇಲೆ ಬಂದು ನಿಂದಿರ್ತಾನೆ ಅಂತೇಳಿ. ಹಲ್ಲೆಲೂಯಾ. ಯಾರು ಬರ್ತಾರಲ್ಲಿ? ಯೇಸು ಸ್ವಾಮಿನೇ ಆ ದಂಡೆ ಮೇಲೆ ಬಂದು ನಿಂತರ. ಪುನರುತ್ಥಾನವಾಗಿ ಸ್ವರ್ಗಕ್ಕೆ ಹೋಗಿರುವಂಥ ಯೇಸು ಸ್ವಾಮಿ ಶಿಷ್ಯರ ಪರಿಸ್ಥಿತಿಯನ್ನು ನೋಡಿ, ಶಿಷ್ಯರು ಆಹಾರಕ್ಕಾಗಿ ತವಕ ಪಡುವುದನ್ನು ನೋಡಿ, ತಮ್ಮ ಬದುಕಿಗಾಗಿ ಹೊಟ್ಟೆಪಾಡಿಗಾಗಿ ಅವರು ಪಡುವಂಥ ಪ್ರಯಾಸವನ್ನು ನೋಡಿ ಯೇಸು ಸ್ವಾಮಿಯ ದಂಡೆ ಮೇಲೆ ಬಂದು ನಿಂತ್ಕೊಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಕೆಲವೊಬ್ಬರು ಹೆಂಗಿರ್ತಾರಪ್ಪ ಅಂತಂದರೆ ಪ್ರಾರ್ಥನೆ ಅವ್ರನ್ನೂ ಮಾಡೋಂಗಿಲ್ಲ, ಮಾಡೋರಿಗೂ ಮಾಡಿಕೊಡಂಗಿಲ್ಲ ರೀ. ಕೆಲವೊಬ್ರು ಹೆಂಗಿರ್ತಾರೆ ಅಂದರೆ ದೇವ್ರ ಸನ್ನಿಧಿಗೆ ಅವ್ರನ್ನೂ ಹೋಗಂಗಿಲ್ಲ, ಹೋಗೋರಿಗೂ ಹೋಗ್ಕೊಡಂಗಿಲ್ಲ ಅವರು. ಕೆಲವೊಬ್ಬರು ಹೆಂಗಿರ್ತಾರಪ್ಪ ಅಂತಂದರೆ ಸೇವೆ ಅವ್ರನ್ನೂ ಮಾಡೋಂಗಿಲ್ಲ, ಮಾಡೋರಿಗೂ ಮಾಡಿಕೊಡಂಗಿಲ್ಲ. ಕೆಲವೊಬ್ಬರು ಹೆಂಗಿರ್ತಾರಪ್ಪ ಅಂತಂದರೆ ತಾವೂ ಮಾಡೋಂಗಿಲ್ಲ ಮತ್ತು ಇನ್ನೊಬ್ಬರಿಗೂ ಕೂಡ ಮಾಡೋರಿಗೂ ಕೆಡಿಸ್ಬಿಡ್ತಾರೆ. ಇಲ್ಲಿ ಪೇತ್ರ ಅದೇ ಮಾಡ್ತಾನೆ. ತನಗೆ ಹೋಗ್ಬೇಕಾಗ್ಯದ, ಆತ ಒಬ್ಬನೇ ಹೋಗ್ಬೇಕಾಗಿತ್ತು. ಆದರೆ ಏನು ಮಾಡ್ತಾನಾತ? ಉಳಿದೆಲ್ಲ ಶಿಷ್ಯರಿಗೆ ಹೇಳ್ತಾನೆ. ಇವತ್ತು ಚರ್ಚ್ಗಳಲ್ಲಿ ಅದೇ ಆಗ್ತಾಯಿದೆ. ಇವತ್ತು
ಸಭೆಗಳಲ್ಲಿ ಏನಾಗ್ತಾಯಿದೆ ರೀ? ಚರ್ಚ್ನಾಗ ಏನಾಗ್ಲತ್ತದ ಈಗ? ಬಹಳಷ್ಟು ಸಭೆಗಳಲ್ಲಿ ಇದೇ ಆಗ್ಲತ್ತದ. ಒಬ್ಬ 6 ವರ್ಷ 7 ವರ್ಷ 10 ವರ್ಷದ ಒಬ್ಬ ಗದ್ದಲು ಎಬ್ಬಿಸ್ತಾನಂದ್ರೆ ಸಾಕು, ಹೊಸದಾಗಿ ಬರೋ ವಿಶ್ವಾಸಿಗಳೆಲ್ಲ ಕದಲ್ ಹೋಗ್ತಾರೆ ಅಂತೇಳಿ. ಅವ್ರು ಹೇಳೋ ಮಾತು ಕೇಳಿದ್ರೆ ಹೊಸದಾಗಿ ಚರ್ಚಿಗೆ ಬರೋಂಥ ವಿಶ್ವಾಸಿಗಳಿಗೆ ಏನು ಅನ್ನಿಸ್ತದೆ ರೀ? ಇಷ್ಟು ವರ್ಷಲಿಂದ ಇವರು ಈ ಚರ್ಚ್ನಾಗ ಹರಪ್ಪ ಅಂತಂದ್ರೆ ಇವ್ರು ಸುಮ್ಮನೆ ಹೇಳತ್ತಾರೇನು? ಇದ್ದಿರೂ ಏನಾಗಿರಬೇಕು? ಇದ್ರೂ ಈ ಪಾಸ್ಟ್ರನ ಹೆಂಡತಿ, ಇದ್ರೂ ಈ ಪಾಸ್ಟರ್ ಮಕ್ಕಳು, ಇದ್ರೂ ಇವರು 10 ವರ್ಷದಿಂದ ಇಲ್ಲ ಇವರೇ ಹೇಳತ್ತಾರ ಅಂದಮೇಲೆ ಮತ್ತು ಹೊಸದಾಗಿ ಮೊನ್ನೆ ಬಂದಿದ್ದು ನಮಗೇನು ಗೊತ್ತು? ನಡ್ರಿ. ಯಾರಿಂದ ರೀ? ಪೇತ್ರನಿಂದ ಎಲ್ಲ ಶಿಷ್ಯರು ಹೋಗಿ ರಾತ್ರಿ ಎಲ್ಲ ಏನು ಮಾಡಿದ್ರಂತ್ರಿ? ಯೋಹಾನ್ ಬರೆದ ಸುವಾರ್ತೆ 21ನೇ ಅಧ್ಯಾಯ ಮನೆಗೆ ಹೋಗಿ ಓದ್ರಿ. ಅಲ್ಲಿ ಬರೆದಂಥ ಮಾತುಗಳು ನಿಮ್ಗೆ ನಾನು ಹೇಳ್ತಾ ಇದ್ದೀನಿ. ರಾತ್ರಿ ಎಲ್ಲ ಶಿಷ್ಯರು ಪ್ರಯಾಸ ಪಡ್ತಾರೆ, ಆದರೆ ವಾಕ್ಯದಲ್ಲಿ ನೋಡ್ತೀವಿ ಒಂದು ಮೀನು ಕೂಡ ಅವ್ರಿಗೆ ಏನಾಗಲಿಲ್ಲ ಅಂತ, ಸಿಗಲಿಲ್ಲ ಅಂತ. ಪಾದ ತೊಯ್ದಿದೆ, ಮೊಣಕಾಲು ತೊಯ್ದಿದೆ, ಸೊಂಟ ತೊಯ್ದಿದೆ, ದೇಹ ತೊಯ್ದಿದೆ, ತಲೆ ಮೇಲಿನ ಕೂದಲುಗಳು ತೊಯ್ದಿವೆ. ಎಲ್ಲ ರಾತ್ರಿ ಎಲ್ಲ ನೀರಲ್ಲಿ ನೆನೆದು ಹೋಗಿದ್ದಾರೆ ಅಷ್ಟು ಮಂದಿ. ಎದಕ್ಕಾಗಿ ಗೊತ್ತದ ರೀ? ಒಂದು ಹೊತ್ತು ಊಟಕ್ಕಾಗ್ರಿ, ಕಿದಕ್ರಿ. ಆದರೆ ಏನಿಲ್ಲ ಆಹಾರ ಇಲ್ಲ ಅವರಿಗೆ. ಯಾವಾಗ ಪೋಷಣೆ ಕರ್ತನಾಗಿರುವಂಥ ದೇವರು ಸಮುದ್ರದ ದಂಡೆ ಮೇಲೆ ಬಂದು ಯಾವಾಗ ಅವರ ಮಾಡುವಂಥ ಕೆಲಸವನ್ನು ಗಮನಿಸ್ತಾ ಇರ್ತಾರೋ ಅದರಲ್ಲಿ ಒಬ್ಬ ಶಿಷ್ಯನ ಹೇಳ್ತಾನೆ, ಸ್ವಾಮಿಯವರಿದ್ದಂಗೆ ಹರ ಅಂತ ಒಬ್ಬ ಶಿಷ್ಯ ಅಂತಾನೆ. ಏನಂತಾನೆ ರೀ? ಒಬ್ಬ ಶಿಷ್ಯ ಏನಂತಾನ? ದಂಡೆ ಮೇಲಿದ್ದವರು ಯಾರು ಕಾಣ್ಲತ್ತಾರ? ಸ್ವಾಮಿಯವ್ರು ಇದ್ದಂಗೆ ಅಂತೇಳಿ ಹೇಳಿದ ತಕ್ಷಣ ಪೇತ್ರನ ದೃಷ್ಟಿ ಯಾವಾಗ ಸ್ವಾಮಿ ಮೇಲೆ ಬೀಳ್ತದೋ ತಕ್ಷಣ ಪೇತ್ರನ ಗೊತ್ತಾಗ್ತದ, ಖಚಿತವಾಗಿ ಯೇಸು ಸ್ವಾಮಿನೇ, ಖಚಿತವಾಗಿ ನಮ್ಮ ಪೋಷಣೆ ಕರ್ತನೆ, ಖಚಿತವಾಗಿ ನಮ್ಮ ಪರಲೋಕದಲ್ಲಿರುವಂಥ ನಮ್ಮ ತಂದೆಯೇ ಈತನಾಗಿದ್ದಾನೆ ಎಂಬುದಾಗಿ ಆತನ ಎದುರುಗಡೆ ನಿಂತುಕೊಳ್ಳಲಾರದೆ ಆತನು ಇದ್ದಂಥ ಸ್ಥಿತಿಯಲ್ಲಿ ಆತನು ಸಮುದ್ರದಲ್ಲಿ ದುಮ್ಮಂತ ನೂಕ್ಬಿಡ್ತಾನಂತೇಳಿ. ಆವಾಗ ಯೇಸು ಸ್ವಾಮಿ ಒಂದು ಮಾತು ಕೇಳ್ತಾನೆ, ಮಕ್ಕಳೇರ ನಿಮಗೆ ಊಟಕ್ಕೆ ಏನೂ ಇಲ್ವಾ ಎಂಬುದಾಗಿ ಕೇಳ್ತಾನೆ. ಹಲ್ಲೆಲೂಯ. ಏನು ಕೇಳ್ತಾನೆ ರೀ? ಊಟಕ್ಕೆ ನಿಮಗೆ ಏನೂ ಇಲ್ವಾ ಅಂತ ಕೇಳಿದಾಗ ಅವ್ರು ಓಸು ಮಂದಿ ಸಪ್ಪಗೆ ಮಾರಿ ಹಾಕೊಂಡು, ಇಲ್ಲ ಸ್ವಾಮಿ, ಏನು ಇಲ್ಲ ಸ್ವಾಮಿ. ಯಾವಾಗ ಅವರು ಈಜ್ಕೊಂಡು ಯೇಸುವಿನ ಹತ್ತಿರ ಬರ್ತಾರೋ, ಯೇಸುವಿನ ಸಮೀಪ ಬರ್ತಾರೋ, ಯೇಸುವಿನ ಹತ್ತಿರ ಬರ್ತಾರೋ ನಾವು ನೋಡ್ತೇವೆ ಅಲ್ಲಿ ರೊಟ್ಟಿಗಳನ್ನು, ಸುಟ್ಟ ಮೀನುಗಳನ್ನು ಅವರಿಗೋಸ್ಕರವಾಗಿ ಆ ತಂದೆಯವರಿಗೋಸ್ಕರವಾಗಿ ಸಿದ್ಧಪಡಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ. ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಮ್ಮ ಜೀವಿತದಲ್ಲಿ ಇವತ್ತು ದೇವರು ಯಾವ ರೀತಿಗೆ ನಮ್ಮನ್ನು ಪೋಷಣೆ ಮಾಡ್ತಾನಪ್ಪ ಅಂತಂದರೆ, ದೇವರು ಯಾವ ರೀತಿಗೆ ನಮ್ಮನ್ನು ಆತನು ಪೋಷಿಸ್ತಾನಪ್ಪ ಅಂತಂದರೆ ಬಹಳ ಅದ್ಭುತವಾಗಿ ಆತನು ಪೋಷಣೆ ಮಾಡ್ತಾನೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ತಿಳಿಯದ ರೀತಿಯಿಂದ ದೇವರು ನಮಗೆ ಆತನು ಪರಲೋಕದಿಂದ ಸಪ್ಲೈ ಕೊಡ್ತಾನೆ. ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಬರಗಾಲ ಇದ್ದರೂ ಕೂಡ ನಾವು ನೋಡ್ತೇವೆ ಇಸಾಕನನ್ನು ಯಾವ ರೀತಿಗೆ ಫಿಲಿಷ್ಟಿ ದೇಶದಲ್ಲಿ ದೇವರು ಉನ್ನತಿಗೆ ತಂದನೋ ಆ ರೀತಿಗೆ ನಿನ್ನ ಜೀವಿತದಲ್ಲಿ ಉದ್ಯೋಗ ಇಲ್ಲದಿದ್ದರೂ ಕೂಡ, ನಿನ್ನ ಹತ್ರ ಹಣ ಇಲ್ಲದಿದ್ದರೂ ಕೂಡ, ನಿನ್ನ ಹತ್ರ ಯಾವುದೇ ಸೋರ್ಸ್ ಇಲ್ಲದಿದ್ದರೂ ಕೂಡ ನನ್ನ ದೇವರು ನಿಜವಾಗಿ ನಿನ್ನ ತಂದೆ ಆಗಿದ್ದಾನಪ್ಪ ಅಂತಂದರೆ, ನೀನು ಆತನ ಮಗಳು ಆಗಿದ್ದಪ್ಪ ಅಂತಂದರೆ ಆತ ನಿನಗೆ ಪೋಷಣೆ ಕರ್ತನಾಗಿದ್ದಾನೆ. ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಒಂದು ಸೂಟಿಯಾದಂಥ ಪ್ರಶ್ನೆ ನಾನು ಕೇಳ್ತೇನೆ. ಅವರು ಸಮುದ್ರದ ದಡದ ಒಳಗಡೆ ಇದ್ದಾಗ ಅವ್ರಿಗೆ ಆಹಾರ ಸಿಕ್ಕುತ್ತಾ, ಅಥವಾ ಸಮುದ್ರ ಬಿಟ್ಟು, ದೋಣಿ ಬಿಟ್ಟು, ಬಲೆ ಬಿಟ್ಟು ಯೇಸುವಿನ ಹತ್ರ ಬಂದಾಗ ಆಹಾರ ಸಿಕ್ಕತ್ರಿ? ನನ್ನ ಸಂದೇಶ ಅರ್ಥ ಆಗ್ಲತ್ತದ್ರಿ? ಹಲ್ಲೆಲೂಯ. ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ನಾನು ನೀನು ಆರಾಧಿಸುವಂಥ ದೇವರ ಆತನು ಏನಾಗಿದ್ದಾನಪ್ಪ ಅಂತಂದರೆ ಆತನು ನಮ್ಮ ಜೋರಾಗಿ ಹೇಳ್ರಿ, ಆತನು ನಮ್ಮ ತಂದೆಯಾಗಿದ್ದಾನೆ. ಅದಕ್ಕೋಸ್ಕರ ಈಗ ನಾವು ನೋಡ್ತೀವಿ ರೋಮ 8:15 ಪ್ರಕಾರವಾಗಿ ಆತನನ್ನು ನಾವು ಹೆಂಗೆ ಹೋಗ್ತೀವಿ? ಅಪ್ಪ ತಂದೆ ಎಂಬುದಾಗಿ ನಾವು ಆತನನ್ನು ಕೂಗ್ತೀವಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ. ಗಲಾತ್ಯ 4ನೇ ಅಧ್ಯಾಯ 6ನೇ ವಚನದಲ್ಲೂ ಕೂಡ ನಾವು ನೋಡ್ತೇವೆ ದೇವರು ಆತನು ನಮ್ಮ ತಂದೆಯಾಗಿದ್ದಾನೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ. ನನ್ನ ಪ್ರೀತಿಯ ತಮ್ಮ ತಂಗಿ, ನಿನ್ನ ಜೀವಿತದಲ್ಲಿ ಇಂಥ ಅನುಭವ ಇದೆಯಾ?
ನಿನ್ನ ಜೀವಿತದಲ್ಲಿ ಇಂಥ ಅನುಭವದಲ್ಲಿ ನೀನು ಜೀವಿಸ್ತಾ ಇದೆಯಾ? ಈ ಕ್ರಿಸ್ತಿಯ ವಿಶ್ವಾಸದಲ್ಲಿ ಇಂಥ ಅನುಭವದ ಹೆಜ್ಜೆಗಳನ್ನು ನೀನು ಹಾಕ್ತಾ ಇದೆಯಾ? ಅಥವಾ ನಿನ್ನನ್ನು ನೋಡಿ, ನಿನ್ನ ಕುಟುಂಬ ನೋಡಿ, ನಿನ್ನ ಬದುಕು ನೋಡಿ, ನಿನ್ನ ಸುತ್ತಮುತ್ತ ಪರಿಸ್ಥಿತಿಗಳು ನೋಡಿ ನಿನ್ನ ಜೀವನ ಹೇಗಿದೆ ಒಂದ್ಸಲ, ನಿನ್ನ ವಿಶ್ವಾಸ ಹೇಗಿದೆ ಒಂದ್ಸಲ ಕರ್ತನ ಮೇಜಲ್ಲಿ ಕೈ ಹಾಕೋದು ಮುಂಚಿತವಾಗಿ ನಾವು ಒಂದ್ಸಲ ಏನು ಮಾಡ್ಬೇಕ್ರಿ? ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಬೇಕು. ಕಾರಣ ಏನಪ್ಪ ಅಂತಂದರೆ ದೇವರು ಆತನು ನಮಗೇನಾಗಿದೆ ಅಂದರೆ ತಂದೆಯಾಗಿದ್ದಾನೆ. ಆತನು ನಮಗೆ ಪೋಷಣೆ ಕರ್ತನಾಗಿದ್ದಾನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ನಮ್ಮ ಪ್ರತಿಯೊಂದು ಇಷ್ಟಾರ್ಥಗಳನ್ನು ಆತನು ನೆರವೇರಿಸುವಂಥ ದೇವರಾಗಿದ್ದಾನೆ ಅಂತೇಳಿರಿ. ಆತನು ನಮ್ಮ ಪ್ರತಿಯೊಂದು ಡಿಸೈರ್ಗಳನ್ನು, ಕೋರಿಕೆಗಳನ್ನು ಬಲ್ಲಂಥ ದೇವರಾಗಿದ್ದಾನೆ. ಆದರೆ ದೇವರಿಗೆ ನಾವು ವ್ಯಕ್ತಿಗತವಾದಂಥ ಸಂಬಂಧ ನಾವು ದೇವರೊಂದಿಗೆ ಇಟ್ಕೊಂಡೇವಪ್ಪ ಅಂತಂದರೆ, ನಿಜವಾಗಿ ನೀನು ದೇವರ ಮಗನು ಮಗಳಾಗಿ ಲೋಕದಲ್ಲಿ ಸಾಕ್ಷಿಗೆ ನೀನು ಜೀವಿಸ್ತಾ ಇದ್ದಪ್ಪ ಅಂದರೆ ನಿನ್ನ ಪೋಷಣೆ ಇತರರಿಗೆ ಭಾಳ ಆಶ್ಚರ್ಯ ಕಾಣಿಸ್ತದೆ ಅಂತೇಳಿ. ಹಲ್ಲೆಲೂಯಾ. ನಿನಗೆ ಉದ್ಯೋಗ ಇರೋಂಗಿಲ್ಲ, ನಿನ್ನ ಹತ್ರ ಹಣ ಇರೋಂಗಿಲ್ಲ, ಆದರೂ ಕೂಡ ಜನ ನಿನ್ನ ನೋಡಿದ್ರಪ್ಪ ಅಂತಂದರೆ ಯಾವ ಸಾವುಕಾರಪ್ಪ ಅಂತಾರೆ ನೀವು ಹೋದ್ರಂದ್ರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇದಾಗಿ ದೇವರು ನಮಗೆ ಏನಾಗಿದ್ದಾನೆ? ತಂದೆಯಾಗಿದ್ದಾನೆ. ಹಲ್ಲೆಲೂಯಾ. ಬನ್ನಿ ನಾವು ಎರಡನೇದಾಗಿ ದೇವರು ತಂದೆಯಾಗಿದ್ದಾನೆಪ್ಪ ಅಂತಂದರೆ ಇನ್ನೊಂದು ನೋಡೋಣ ನಾವು ದೇವರು ಏನಾಗಿದ್ದಾನೆ ಅಂತೇಳಿ. ಬನ್ನಿ ನಾವೆಲ್ಲರೂ ಕೂಡ ಯೆಶಾಯನ ಪ್ರವಾದನೆ ಪುಸ್ತಕ 66ನೇ ಅಧ್ಯಾಯದ ಕಡೆಗೆ ನಮ್ಮ ಸತ್ಯವೇದನ ತಿರುಗಿಸೋಣ. ನಿಮ್ಮ ಸತ್ಯವೇದವನ್ನು ಬೇಗನೆ ತಿರುಗಿಸ್ರಿ. ಯೆಶಾಯನ ಪ್ರವಾದನೆ ಪುಸ್ತಕ 66ನೇ ಅಧ್ಯಾಯ 13ನೇ ವಚನ ಯಾರಾದರೂ ನನಗೆ ಓದಿ ಸಹಾಯ ಮಾಡ್ತೀರಾ? ಯೆಶಾಯನ ಪ್ರವಾದನೆ ಪುಸ್ತಕ 66ನೇ ಅಧ್ಯಾಯ 13ನೇ ವಚನ ಸ್ಪಷ್ಟವಾಗಿ ಯಾರಾದರೂ ಓದಿ ನನಗೆ ಸಹಾಯ ಮಾಡಿರಿ. ತಾಯಿ ಮಗನನ್ನು ಸಂತೈಸುವ ಪ್ರಕಾರ, ತಾಯಿ ಮಗನನ್ನು ಸಂತೈಸುವಂಥ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಸಾಕಮ್ಮ, ಎಲ್ಲರೂ ನನ್ನ ಕಡೆಗೆ ನೋಡ್ತೀರಾ? ಮೊದಲನೇದಾಗಿ ದೇವರು ನಮಗೆ ಏನಾಗಿದ್ದಾನಂತೀರಿ? ತಂದೆ ಆಗಿದ್ದಾನೆ. ಎರಡನೇದಾಗಿ ದೇವರು ನಮಗೆ ಏನಾಗಿದ್ದಾನೆ ನೋಡ್ತೀವಿ, ಆತನು ನಮಗೆ ತಾಯಿಯಾಗಿದ್ದಾನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಏನಾಗಿದ್ದಾನೆ ರೀ ಆತನು ನಮಗೆ? ವಾಕ್ಯದಲ್ಲಿ ಬರೆದಿದೆಯಾ? ನಿಮ್ಮ ಬೈಬಲಲ್ಲಿ ಬರೆದಿದೆಯಾ? ಯೆಶಾಯ ಪುಸ್ತಕ 66ನೇ ಅಧ್ಯಾಯ 13ನೇ ವಚನದಲ್ಲಿ ದೇವರು ನಮಗೆ ಆತನು ಏನಾಗಿದ್ದಾನೆ? ಆತನು ತಾಯಿಯಾಗಿದ್ದಾನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಒಬ್ಬ ತಾಯಿ ಸಂತೈಸುವಂತೆ ನಾನು ನಿಮ್ಮನ್ನು ಏನು ಮಾಡ್ತೀನಿ ಅಂದರೆ ಸಂತೈಸ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಓ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಅನುಭವ ನಿಮ್ಮ ಜೀವಿತದಲ್ಲಿ ಬರಬೇಕಪ್ಪ ಅಂತಂದರೆ ಅದನ್ನು ರುಚಿ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ ಅಂತೇಳಿರಿ. ಹಲ್ಲೆಲೂಯಾ. ದೇವರೊಂದಿಗೆ ನಿಮ್ಮ ವ್ಯಕ್ತಿಗತವಾದಂಥ ಸಂಬಂಧ ಸರಿಯಾಗಿತ್ತಪ್ಪ ಅಂತಂದರೆ, ದೇವರೊಂದಿಗೆ ನಿಮ್ಮ ಅನ್ಯೋನ್ಯ ಭಾವ ಚೆನ್ನಾಗಿತ್ತಪ್ಪ ಅಂತಂದರೆ, ದೇವರೊಂದಿಗೆ ನಿಮ್ಮ ಒಂದು ಬೆಸುಗೆ ಭಾಳ ಗಟ್ಟಿಯಾಗಿತ್ತಪ್ಪ ಅಂದರೆ ಇಂಥ ಮಾತುಗಳ ರುಚಿ ನಿಮಗೆ ಗೊತ್ತಾಗ್ತಾವೆ ಅಂತೇಳಿರಿ. ಇಲ್ಲಪ್ಪ ಅಂತಂದರೆ ಇದು ಅರ್ಥ ನಿಮ್ಗೆ ಗೊತ್ತಂಗಿಲ್ಲ. ದೇವರ ಹೆಂಗೆ ತಾಯಿ ಇರ್ತಾನೆ ರೀ? ದೇವರಿಗೆ ಯಾರೂ ನೋಡಿಲ್ಲ, ದೇವ್ರಿಗೆ ನೋಡಿದ್ರಿಗೆ ಬದುಕ್ಲಿಕ್ಕಾಗಲ್ಲ. ದೇವ್ರ ಹೆಂಗೆ ತಾಯಿ ಹೆಂಗೆ ಇರ್ತಾನೆ ರೀ? ವಾಕ್ಯದಲ್ಲಿಂದೇ ಮೋಸ ಹೋಗ್ತೀವಿ ನಾವು. ಶತ್ರು ಆ ರೀತಿಗೆ ನಮ್ಮನ್ನು ಮೋಸ ಮಾಡ್ತಾನೆ. ಆದರೆ ದೇವರ ವಾಕ್ಯದಲ್ಲಿ ನೋಡ್ತೀವಿ, ನಿಜವಾಗಿ ದೇವರ ಮಕ್ಕಳಿಗೆ, ವಿಶ್ವಾಸಿ ಮಕ್ಕಳಿಗೆ, ರಕ್ಷಣೆ ಹೊಂದಿದಂಥವ್ರಿಗೆ ದೇವರು ಏನಾಗಿದ್ದಾನಪ್ಪ ಅಂತಂದರೆ ಆತನು ತಂದೆ ಮಾತ್ರ ಅಲ್ಲ, ಆತನು ಪೋಷಣಕರ್ತ ಮಾತ್ರ ಅಲ್ಲ, ಆತನು ನಮ್ಮ ತಾಯಿಯಾಗಿದ್ದನೆಂಬುದಾಗಿ ಯೆಶಾಯ ಪುಸ್ತಕ 66ನೇ ಅಧ್ಯಾಯ 13ನೇ ವಚನದಲ್ಲಿ ದೇವರು ಘಂಟಾಘೋಷವಾಗಿ ಆತನು ಈ ಲೋಕದಲ್ಲಿ ತನ್ನ ಮಕ್ಕಳಿಗೆ ಹೇಳ್ತಾ ಇದ್ದೇನೆ, ಒಬ್ಬ ತಾಯಿ ಸಂತೈಸುವಂತೆ ನಾನು ನಿಮ್ಮನ್ನು ಏನು ಮಾಡ್ತೇನೆ ಅಂದರೆ ಸಂತೈಸ್ತೀನಿ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಓ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಲೋಕದಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ. ಯೆಶಾಯ ಪುಸ್ತಕ 49ನೇ ಅಧ್ಯಾಯದಲ್ಲಿ ಒಬ್ಬ ಹೆತ್ತ ತಾಯಿ ತನ್ನ ಮೊಲೆ ಕೂಸನ್ನು ಮರ್ತರೂ ಮರಿಬಹುದು. ಒಬ್ಬ ಹೆತ್ತ ಹೆಂಗಸು, ಹೆತ್ತ ಹೆಣ್ಣು ಮಗಳು ತನ್ನ ಮೊಲೆ ಕೂಸನ್ನು ಮರ್ತರೂ ಕೂಡ ಮರಿಬಹುದು. ಆದರೆ ನಾನು ಮಾತ್ರ ಯಾವತ್ತೂ ಕೂಡ ನಿಮ್ಮನ್ನು ಮರೆಯುವುದಿಲ್ಲ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ತಾಯಿಯಂತೆ ದೇವರು ಯಾವ ರೀತಿಗೆ ನಮ್ಮನ್ನು ಸಂರಕ್ಷಿಸ್ತಾನೆ, ಯಾವ ರೀತಿಗೆ ನಮಗೆ ಸಂತೈಸ್ತಾನಪ್ಪ ಅಂತಂದರೆ, ಬೈಬಲ್ನಲ್ಲಿ 3 ತಾಯಿಯರ ವಿಷಯದಲ್ಲಿ ನಿಮ್ಗೆ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇ ತಾಯಿ ಆದಿಕಾಂಡದಲ್ಲಿ ನಾವು ನೋಡ್ತೀವಿ, ಒಬ್ಬ ತಾಯಿ ತನ್ನ ಮಗುವನ್ನು ಪೊದೆಯಲ್ಲಿ ಎಸೆದವಳು. ಆದಿಕಾಂಡದಲ್ಲಿ ಒಬ್ಬ ತಾಯಿ ತನ್ನ ಮಗನನ್ನು ಎಲ್ಲಿ ಎಸೆದಳ್ರಿ? ಒಂದು ಪೊದೆಯಲ್ಲಿ ಎಸೆದಳು. ನಾವು ನೋಡ್ತೇವೆ ವಿಮೋಚನೆ ಕಾಂಡ ಪುಸ್ತಕದಲ್ಲಿ ಒಬ್ಬ ತಾಯಿ ತನ್ನ ಮಗುವನ್ನು ನದಿಯಲ್ಲಿ ಬಿಟ್ಟು ಹೋದಳು ಅಂತೇಳಿರಿ. ಹಲ್ಲೆಲೂಯಾ. ಎಲ್ಲಿ ಬಿಟ್ಟು ಹೋದಳು? ಒಬ್ಬ ತಾಯಿ ಆ ಮಗುವಿನ ಕಷ್ಟ ನೋಡಲಾರ್ದೆ, ಆ ಮಗು ಸಾಯುವುದನ್ನು ನೋಡಲಾರ್ದೆ, ಆ ಮಗುವಿಗೆ ಅರಣ್ಯದಲ್ಲಿ ಒಂದು ಹನಿ ನೀರು ಸಿಗಲಾರದಿರೋದನ್ನು ನೋಡಿ ಒಬ್ಬ ತಾಯಿ ಆ ಮಗುವನ್ನು ಪೊದೆಯಲ್ಲಿ ಎಸೆದು ಒಂದು ಮಾರುದ್ದ ಹೋಗಿ ಕೂತ್ಕೊಂಡು ಆಳ್ತಾ ಇರ್ತಾಳೆ ಅಂತೇಳಿರಿ. ಹಲ್ಲೆಲೂಯಾ.
ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಒಬ್ಬ ತಾಯಿ ಆ ಒಂದು ಸರ್ಕಾರಕ್ಕೆ ಭಯಪಟ್ಟು, ಆ ಒಂದು ರಾಜನಿಗೆ ಭಯಪಟ್ಟು ತನ್ನ ಮಗುವನ್ನು ತನ್ನ ಹತ್ರ ಇಟ್ಟುಕೊಳ್ಳಲಿಕ್ಕೆ ಕಾಪಾಡಿಕೊಳ್ಳಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಒಬ್ಬ ತಾಯಿ ತನ್ನ ಮಗುವನ್ನು ನದಿಯಲ್ಲಿ ಹೋಗಿ ಬಿಟ್ಟಳು ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಮೊದಲನೇ ಸಮಯಲ್ ಪುಸ್ತಕದಲ್ಲಿ ಇನ್ನೊಬ್ಬ ತಾಯಿಯನ್ನು ನೋಡ್ತೇವೆ, ಆ ತಾಯಿ ತನ್ನ ಮಗುವನ್ನು ಗುಡಿಯಲ್ಲಿ ಹೋಗಿ ಬಿಟ್ಟಳು ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಪೊದೆಯಲ್ಲಿ ಬಿಟ್ಟಂಥ ಮಗುವಿಗೂ ತಾಯಿ ಬೇಕು, ನದಿಯಲ್ಲಿ ಬಿಟ್ಟಂಥ ಮಗುವಿಗೂ ಕೂಡ ತಾಯಿ ಬೇಕು, ಗುಡಿಯಲ್ಲಿ ಬಿಟ್ಟಂಥ ಮಗುವಿಗೂ ಕೂಡ ತಾಯಿ ಬೇಕಂತೇಳಿ. ಹಲ್ಲೆಲೂಯಾ. ಆ ಮಕ್ಕಳೆಲ್ಲ ಎಳೆಗೂಸುಗಳು ಸಣ್ಣ ಮಕ್ಕಳಾಗಿದ್ದರೆ ತಾಯಿ ಬೇಕಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರೆ ನೋಡ್ತೀವಿ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ನಾನು ನೀನು ಆರಾಧಿಸುವಂಥ ದೇವರು ಆತನ ಎಂಥ ದೇವರಾಗಿದ್ದಾನಪ್ಪ ಅಂತಂದರೆ, ಆತನು ಎಂಥ ದೇವರಾಗಿದ್ದಾನಪ್ಪ ಅಂದರೆ, ಆತನ ಹೆಸರೇನಪ್ಪ ಅಂತಂದರೆ ನಾವು ನೋಡ್ತೇವೆ, ತಾಯಿಯಂತೆ ಆತನು ನನ್ನನ್ನು ನಿನ್ನನ್ನು ಆತನು ಸಂತೈಸುವಂತನಾಗಿದ್ದಾನೆ. ಒಂದು ವೇಳೆ ಮೋಸೆ ತಾಯಿ ಆ ನೈಲ್ ನದಿಯಲ್ಲಿ ಮಗುವನ್ನು ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಆ ನದಿ ಚರಿತ್ರೆ ಹೇಳ್ತದೆ, ಆ ನದಿ ಇತಿಹಾಸ ಹೇಳ್ತದೆ, ಭಯಂಕರವಾದಂಥ ಮೊಸಳೆಗಳು, ಮನುಷ್ಯರನ್ನು ತಿಂದು ನುಡುಂಗಿ ಬಿಡುವಂಥ ಮೊಸಳೆಗಳು ಆ ನದಿಯಲ್ಲಿ ಇರ್ತವೆ ಎಂಬುದು ನೋಡ್ತೀವಿ. ಒಂದು ವೇಳೆ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ತಾಯಿಯಾಗಿ ಅಲ್ಲಿ ಮೋಸೆ ಜೊತೆ ಇರದೇ ಇದ್ದರೆ ಆ ಮಗುವನ್ನು ಯಾರು ತಿಂತ ಇದ್ರಿ? ಒಂದು ವೇಳೆ ಪೊದೆಯಲ್ಲಿರುವಂಥ ಮಗುವನ್ನು ದೇವರು ತಾಯಿಯಂತೆ ಆ ಸಮಯದಲ್ಲಿ ಸಂರಕ್ಷಿಸಲಪ್ಪ ಅಂತಂದರೆ ಇಸ್ಮಾಯೇಲನ ಜನನ, ಇಸ್ಮಾಯೇಲನ ಭವಿಷ್ಯತ್ತು ಇರ್ತಾ ಇತ್ತು ರೀ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇನ್ನೂ 3 ವರ್ಷ ಇರುವಾಗಲೇ ಸಮುವೇಲನನ್ನು ಹೋಗಿ ಗುಡಿಯಲ್ಲಿ ಬಿಟ್ಟು ಬಂದಂಥ ತಾಯಿ, ಒಂದು ವೇಳೆ ಅಲ್ಲಿ ಆತನಿಗೆ ತಾಯಿಯಂತೆ ದೇವರು ಆತನಿಗೆ ಸಂತೈಸಿಲ್ಲಪ್ಪ ಅಂತಂದರೆ ಆ ಮಗು ಇರ್ತಾಯ್ತಾ? ನಾವು ನೋಡ್ತೀವಿ ನನ್ನ ಪ್ರೀತಿ ದೇವರ ಮಕ್ಕಳೇ. ಅದಕ್ಕೆ ಏಷ್ಯನ್ ಪುಸ್ತಕ 66ನೇ ಅಧ್ಯಾಯ 13ನೇ ವಚನದಲ್ಲಿ, ತಾಯಿ ನಿಮ್ಮನ್ನು ಸಂತೈಸುವಂತೆ ನಾನೇನು ಮಾಡ್ತೀನಿ, ನಿಮ್ಮನ್ನು ಸಂತೈಸ್ತೀನಿ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಮೊದಲನೇದಾಗಿ ದೇವರು ನಮಗೆ ಏನಾಗಿದ್ದಾನಪ್ಪ ಅಂದರೆ ಆತನು ತಂದೆಯಾಗಿದ್ದಾನೆ. ಎರಡನೇದಾಗಿ ದೇವರು ನಮಗೆ ಏನಾಗಿದ್ದಾನಪ್ಪ ಅಂತಂದರೆ ಆತನು ತಾಯಿಯಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಹಲ್ಲೆಲೂಯಾ. ಈ ಅನುಭವದಲ್ಲಿ ನಾವು ಜೀವಿಸಬೇಕಂತೇಳಿ, ಯಾವ ವಿಷಯದಲ್ಲಿ ಕೂಡ ನಾವು ಚಿಂತೆ ಮಾಡದಂತೆ, ಯಾವ ವಿಷಯದಲ್ಲಿ ನಾವು ಭಯಪಡದಂತೆ, ಕಳವಳ ಪಡದಂತೆ ದೇವರು ನಮ್ಮನ್ನು ತಾಯಿಯಂತೆ ಆತನು ಸಂತೈಸುವಂಥ ದೇವರಾಗಿದ್ದಾನೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಬನ್ನಿ ಹಾಗಾದರೆ ನಾವು 3ನೇ ವಾಕ್ಯದ ಕಡೆಗೆ ಹೋಗೋಣವಾ? 3ನೇ ವಾಕ್ಯದ ಕಡೆಗೆ ದೇವರು ನಮಗೆ ಏನಾಗ್ತಾನೆ ಎಂಬುದಾಗಿ ನಾವು 3ನೇ ಕಡೆಗೆ ವಾಕ್ಯದ ಕಡೆಗೆ ಹೋಗೋಣ. ರೂತಳ ಪುಸ್ತಕದ ಕಡೆಗೆ ನಾವೆಲ್ಲರೂ ಹೋಗೋಣ ಈ ಸಮಯದಲ್ಲಿ. ಬುಕ್ ಆಫ್ ರೂತಳು ಬರೆದ ಪುಸ್ತಕ 3ನೇ ಅಧ್ಯಾಯ. ದಯವಿಟ್ಟು ನನಗೆ ಓದಿ ಯಾರಾದರೂ ಸಹಾಯ ಮಾಡ್ತೀರಾ? 12ನೇ ವಚನ ಯಾರಾದರೂ ಒಬ್ಬರು ಓದಿ ನನಗೆ ಸಹಾಯ ಮಾಡ್ತೀರಾ? ಬುಕ್ ಆಫ್ ರೂತಳು ಬರೆದ ಪುಸ್ತಕ 3ನೇ ಅಧ್ಯಾಯ 12ನೇ ವಚನ. ದಯವಿಟ್ಟು ನನಗೆ ಒಬ್ಬರು ಕನ್ನಡದಲ್ಲಿ ಸ್ವಲ್ಪ ಗಟ್ಟಿಯಾಗಿ ಸ್ಪಷ್ಟವಾಗಿ ಓದಿ ನನಗೆ ಸಹಾಯ ಮಾಡಿರಿ. ರೂತ 3:12. ನಾನು ಸಮೀಪ ಬಂಧುವೆಂದು ನಿಜ. ನಾನು ಸಮೀಪ ಬಂಧು ಎಂಬುದು ನಿಜ. ಆದರೂ ನನಗಿಂತ ಸಮೀಪ ಬಂಧು ಆದವನು ಒಬ್ಬನಿರುತ್ತಾನೆ. ಈ ರಾತ್ರಿ ಇಲ್ಲೇ ಇರು. ನಾಳೆ ಅವನು ಮೈದುನ ಧರ್ಮವನ್ನು ನಡೆಸಿದರೆ ಸರಿ, ಇಲ್ಲವಾದರೆ ಯೆಹೋವನಾಣೆ ನಾನೇ ಅದನ್ನು ನಡೆಸುವೆನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ರೂತಳ ಪುಸ್ತಕ 3ನೇ ಅಧ್ಯಾಯ 12ನೇ ವಚನದಲ್ಲಿ ಅಲ್ಲಿ ನಾವು ನೋಡ್ತಿದ್ದೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ರೂತಳನ್ನು ನಾವು ನೋಡ್ತೇವೆ ಬಿಡಿಸೋದಕ್ಕೋಸ್ಕರವಾಗಿ ಒಬ್ಬ ಸಮೀಪ ಬಂಧು ಅಲ್ಲಿ ಬೇಕಾಗಿತ್ತಂತೇಳಿ. ಹಲ್ಲೆಲೂಯಾ. ಆ ರೂತಳನ್ನು, ಮೋವಾಬ್ ದೇಶದಿಂದ ಬಂದಂಥ ರೂತಳನ್ನು ನಾವು ನೋಡ್ತೇವೆ ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ, ಆಕೆಯನ್ನು ಸ್ವತಂತ್ರವಾಗಿ ಮಾಡೋದಕ್ಕೋಸ್ಕರವಾಗಿ, ಆಕೆಗೆ ಸ್ವಾತಂತ್ರ್ಯವನ್ನು ಅನುಗ್ರಹಿಸೋದಕ್ಕೋಸ್ಕರವಾಗಿ ಒಬ್ಬ ಬಂಧು ಅಲ್ಲಿ ಆಕೆಗೆ ಬೇಕಾಗಿತ್ತಂತೇಳಿ. ಹಲ್ಲೆಲೂಯಾ. ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಅಲ್ಲಿ ಬೋವಜನ ಹತ್ರ ಆಕೆ ಕೆಲಸ ಮಾಡ್ತಾಳೆ ತೋಟದಲ್ಲಿ. ನಾವು ನೋಡ್ತೇವೆ ಬೋವಜನ ಹತ್ರ ತನ್ನನ್ನು ಬಿಡಿಸಬೇಕು, ತನ್ನ ದಾಸತ್ವದಿಂದ ಆ ಒಂದು ಸ್ವತಂತ್ರದಲ್ಲಿ ನನ್ನನ್ನು ಸೇರಿಸಬೇಕೆಂಬುದಾಗಿ ಈ ಒಂದು ರೂತಳು ನಾವು ನೋಡ್ತೇವೆ ಈ ಬೋವಜನಿಗೆ ಕೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಬೋವಜನ ರೂತಳಿಗೊಂದು ಮಾತು ಹೇಳ್ತಾ ಇದ್ದೇನೆ, ನನಗಿಂತಲೂ ನಾನು ಕೂಡ ಬಂಧುವಾಗಿದ್ದೇನೆ, ಆದರೆ ನನಗಿಂತಲೂ ಇನ್ನೊಬ್ಬನು ನಿನಗೆ ಸಮೀಪವಾದಂಥ ಬಂಧುವಾಗಿದ್ದಾನೆ, ಆತನು ನಿನ್ನನ್ನು ಬಿಡಿಸದೆ ಹೋದರೆ ನಾನು ನಿನ್ನನ್ನು ಬಿಡಿಸ್ತೇನೆ ಎಂಬುದಾಗಿ ಬೋವಜನ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅಂದರೆ ದೇವರ ವಾಕ್ಯದಲ್ಲಿ ನೋಡ್ತೀವಿ, ರೂತಳ ಪುಸ್ತಕ 3ನೇ ಅಧ್ಯಾಯ 12ನೇ ವಚನದಲ್ಲಿ
ಮೂರನೇದಾಗಿ ದೇವರು ನಮಗೆ ಏನಾಗಿದ್ದಾನೆ ಎಂಬುದಾಗಿ ನಾವು ದೇವ್ರ ವಾಕ್ಯದ ನೋಡುವಂಥ ಸಂದರ್ಭದಲ್ಲಿ ಆತನು ನಮಗೆ ಬಂಧುವಾಗಿದ್ದಾನೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿ. ಹಲ್ಲೆಲೂಯಾ. ದೇವರು ಏನಾಗಿದ್ದಾನೆ ನಮಗೆ? ದೇವರು ನಮಗೆ ಏನಾಗಿದ್ದಾನಪ್ಪ ಅಂದರೆ ಆತನು ನಮಗೆ ಬಂಧುವಾಗಿದ್ದಾನೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ರೂತಳನ್ನು ನಾವು ನೋಡ್ತೇವೆ. ಬೋಜನ ಹೇಳ್ತೇನೆ, ನನಗಿಂತಲೂ ಒಬ್ಬ ಸಮೀಪ ಬಂಧು ಇದ್ದಾನೆ ಅಂತೇಳಿ ಹೇಳಿದಾಗ ಆ ಸಮೀಪ ಬಂಧು ಬರಬೇಕಪ್ಪ ಅಂತಂದರೆ ಆ 10 ಜನ ನ್ಯಾಯಾಧಿಪತಿಗಳಲ್ಲಿ ಬರಬೇಕು. ಎಷ್ಟು ಜನ ಬರ್ಬೇಕು ರೀ? 10 ಜನ ಊರಿನಲ್ಲಿರುವಂಥ ಹಿರಿಯರು ಬರಬೇಕು. ಆಮೇಲೆ ಆ ಸಮೀಪ ಬಂಧು ಬರಬೇಕು. ಇವರು 11 ಜನ ಬಂದು ಏನು ಮಾಡಬೇಕಪ್ಪ ಅಂತಂದರೆ ರೂತಳನ್ನು ಏನು ಮಾಡ್ಬೇಕಂದ್ರೆ ದಾಸತ್ವದಿಂದ ಬಿಡುಗಡೆ ಮಾಡಬೇಕು, ಸ್ವತಂತ್ರಳಾಗಿ ಮಾಡಬೇಕಂತೇಳಿ. ಅಲ್ಲೆಲ್ಲಿಯ ಆದರೆ ದೇವರ ವಾಕ್ಯದಲ್ಲಿ ನೋಡ್ತೀವಿ, ಈ 11 ಜನ ಬಂದ್ರೂ ಕೂಡ ರೂತಳಿಗೆ ಬಿಡುಗಡೆ ಮಾಡಲಿಕ್ಕಾಗಿಲ್ಲ, ರೂತಳಿಗೆ ಆ ಒಂದು ಸ್ವಾತಂತ್ರ್ಯ ಕೊಡಲಿಕ್ಕೆ ಆಗಲಿಲ್ಲ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ. ಯಾವ ಸಮೀಪ ಬಂಧುಗೆ ಕರೀತಾರೋ ಆತನು ಹೇಳ್ತಾನೆ, ಇವನ ಆಸ್ತಿ ಕೊಂಡ್ಕೊಳ್ತೀನಿ, ಈಕೆ ಗಂಡೆ ಹೊಲ ಕೊಂಡ್ಕೊಳ್ತೀನಿ, ಈಕೆದಿರುವಂಥ ಎಲ್ಲ ವಸ್ತುಗಳನ್ನು ಕೊಟ್ಕೊಳ್ತೀನಿ, ಆದರೆ ಈಕೆಯನ್ನು ಮಾತ್ರ ನಾನು ಸ್ವತಂತ್ರಳಾಗಿ ನಾನು ಬಂಧುವಾಗಿ ನಾನು ಬಿಡುಗಡೆ ಮಾಡೋಂಗಿಲ್ಲ ಎಂಬುದಾಗಿ ಆತನೇ ಹೇಳ್ತಾರೆ ಅಂತೇಳಿರಿ. ಅಲ್ಲೆಲ್ಲಿಯ ಆ 10 ಜನ ಬಂದಂಥವ್ರು ಕೂಡ ಏನು ಮಾಡ್ತಾರೆ ಅಂದರೆ ಒಪ್ಪಿಕೊಳ್ತಾರೆ ಅಂತೇಳಿರಿ, ಆಗಂಗಿಲ್ಲ ಎಂಬುದಾಗಿ. ಆವಾಗ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಭೋಜನ ಏನು ಮಾಡ್ತಾನಪ್ಪ ಅಂತಂದರೆ ಆ 10 ಬಂದಂಥ ಹಿರಿಯರ ಎದುರುಗಡೆ, ಆ ಸಮೀಪ ಬಂಧುವಿನ ಎದುರುಗಡೆ ನಾವು ನೋಡ್ತೇವೆ 11 ಜನ ಎದುರುಗಡೆ ಈ 12ನೇ ವ್ಯಕ್ತಿಯಾದಂಥ ಈ ಭೋಜನ ಏನು ಮಾಡ್ತಾನಪ್ಪ ಅಂತಂದರೆ ರೂತಳನ್ನು ಏನು ಮಾಡ್ತಾನಂದರೆ ಸಮೀಪ ಬಂಧುವಾಗಿ ಆತಕ್ಕೆ ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ. ಒಂದು ಮಾತಿನಲ್ಲಿ ನಾವು ನೋಡಬೇಕಪ್ಪ ಅಂತಂದರೆ ಈ 10 ಹಿರಿಯರಲ್ಲಿ ಯಾವುದಕ್ಕೆ ಸಾದೃಶ್ಯವಾಗಿದ್ದಾರಪ್ಪ ಅಂತಂದರೆ ಅವರು ದಶಾಜ್ಞೆಗಳಿಗೆ ಸಾದೃಶ್ಯವಾಗಿದ್ದಾರೆ ಅಂತೇಳಿ. ಹಲ್ಲೆಲೂಯಾ. ಬೈಬಲ್ನಲ್ಲಿ ವಿಮೋಚನೆ ಕಾಂಡದಲ್ಲಿ ದೇವರು ಕೊಟ್ಟಿರುವಂಥ ದಶಾಜ್ಞೆಗಳಿಗೆ 10 ಹಿರಿಯರು ಸಾದೃಶ್ಯವಾಗಿದ್ದಾರೆ. ಆ 11ನೇ ವ್ಯಕ್ತಿ ಯಾರಪ್ಪ ಅಂದರೆ ಆತನು ಇವರ ಸಮೀಪ ಬಂಧು, ಇವರು ಬಂಧು ಬಳಗದವ ಭಾಳ ಸಮೀಪ ಇದ್ದವ. ಅವ ಏನಲ್ಲ ತನಪ್ಪ ಅಂತಂದರೆ ಇವರು ಹೊಲ ತೊಗೋತೀನಿ, ಮನೆ ತೊಗೋತೀನಿ, ಆಸ್ತಿ ತೊಗೋತೀನಿ, ಆದರೆ ಈಕಿಗೆ ಮಾತ್ರ ನಾ ತೊಗೊಂಗಿಲ್ಲ. ಅಂದರೆ ದೇವರ ವಾಕ್ಯದಲ್ಲಿ ನೋಡ್ತೀವಿ 10 ಜನ ಅಂತಂದರೆ ದಶಾಜ್ಞೆಗಳು, 11 ಸೇರಿದ್ರೆ ದಶಾಜ್ಞೆಗಳು ಮತ್ತು ಧರ್ಮಶಾಸ್ತ್ರ ಇವೆರಡು ಕೂಡಿ 11 ಆದವು. ಆದರೆ ಧರ್ಮಶಾಸ್ತ್ರನೂ ರೂತಳಿಗೆ ಬಿಡಿಸ್ಲಿಕ್ಕಾಗಲಿಲ್ಲ, ದಶಾಜ್ಞೆಗಳು ಕೂಡ ರೂತಳಿಗೆ ಬಿಡುಗಡೆ ಮಾಡಲಿಕ್ಕಾಗಲಿಲ್ಲ. ಆದರೆ ಭೋಜನು ರೂತಳ ಪುಸ್ತಕದಲ್ಲಿ ಯೇಸು ಕ್ರಿಸ್ತನಿಗೆ ಆತನು ಸಾದೃಶ್ಯವಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯ. ಹಲ್ಲೆಲೂಯ. ಆತನು ಹೇಳ್ತಾನೆ, ಆ ನಿನ್ನ ಸಮೀಪ ಬಂದು ನಿನ್ನನ್ನು ಬಿಡುಗಡೆ ಮಾಡದಿದ್ದರೆ ನಾನು ಆವಾಗ ಬಿಡುಗಡೆ ಮಾಡ್ತೇನೆ ಎಂಬುದಾಗಿ ಆ 11 ಜನ ಎದುರುಗಡೆ ಭೋಜನ ಏನು ಮಾಡ್ತಾನೆ ಎಂಬಂದರೆ ರೂತಳನ್ನು ತನ್ನ ಪತ್ನಿಯಾಗಿ ಸ್ವೀಕಾರ ಮಾಡ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಈ ಲೋಕದಲ್ಲಿ ಧರ್ಮಶಾಸ್ತ್ರ ಬಿಡಿಸಲಾರದಂಥದ್ದು, ದಶಾಜ್ಞೆಗಳು ಬಿಡಿಸಲಾರದಂಥ ಸ್ಥಿತಿಯಿಂದ, ಆ ದಾಸತ್ವದಿಂದ ಬಿಡಿಸಲಾರದಂಥ ಸ್ಥಿತಿ ಯಾರು ನಮಗೆ ಬಿಡಿಸ್ತಾರಪ್ಪ ಅಂತಂದರೆ, ಯಾರು ನಮ್ಮನ್ನು ಬಿಡುಗಡೆ ಮಾಡ್ತಾರಪ್ಪ ಅಂತಂದರೆ, ಈ ಲೋಕದಲ್ಲಿ ಯಾರು ನಮ್ಮನ್ನು ಸ್ವತಂತ್ರನಾಗಿ ಮಾಡ್ತಾರಪ್ಪ ಅಂತಂದರೆ ನಮ್ಮ ಬಂಧುಗಳು ಯಾರು ನಮ್ಮನ್ನು ಸ್ವತಂತ್ರರಾಗಿ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಇವತ್ತಿನ ನಮ್ಮ ಬಂಧುಗಳು ಹೇಗಿದ್ದಾರಪ್ಪ ಅಂತಂದರೆ, ನಾವು ಅನ್ನ ಹಾಕಿದೆವಪ್ಪ ಅಂದರೆ ನಮ್ಮ ಸಮಾಧಿಗೆ ಸುಣ್ಣ ಹಚ್ಚಲಿಕ್ಕೆ ಲೆಕ್ಕ ಹಾಕ್ತಾರೆ ಅವರು. ಹಲ್ಲೆಲೂಯಾ. ಇವತ್ತಿನ ನಮ್ಮ ಬಂಧುಗಳು ಹೆಂಗಿರ್ತಾರಪ್ಪ ಅಂತಂದರೆ, ಇವತ್ತಿನ ನಮ್ಮ ಸಂಬಂಧಿಕರು ಹೆಂಗಿರ್ತಾರಪ್ಪ ಅಂದರೆ, ನಾವು ಸ್ವಲ್ಪ ಚೆನ್ನಾಗಿ ಬೆಳೆದವಪ್ಪ ಅಂದ್ರೆ ಉರ್ಕೊಳ್ತಾರೆ ಅವರು. ನಮ್ಮ ಬಂಧು ಮಿತ್ರರು ನಮ್ಮನ್ನು ನೋಡಿದಾಗ ಏನಾಗ್ತಾರೆ ಅಂದರೆ, ಭಾಳ ನಾವು ಚೆನ್ನಾಗಿ ಬೆಳೆದಿದ್ದೇವಪ್ಪ ಅಂದರೆ, ಚೆನ್ನಾಗಿದ್ದೇವೆ ಅಂದರೆ ನೋಡಿ ತಾಳ್ಕೊಳ್ಳೋಕೆ ಆಗಿಲ್ಲ ಅವರಿಗೆ. ನಾವು ಪೂರ್ತಿ ಕೆಳಗೆ ಜಾರು ಹೋಗಿದ್ದೇವಪ್ಪ ಅಂತಂದ್ರೆ ತುಂಬ ಕುಣಿದು 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 ಸಂತೋಷ ಪಡ್ತಾರೆ. ಇವತ್ತಿನ ಬಂಧುಗಳು ಹಂಗಾರ್ರಿ. ನಾನು ಭಾಷೆ ಅರ್ಥ ಆಗ್ಲತ್ತದ ರೀ, ಯಾಕೋ ಭಾಳ ಸೈಲೆಂಟ್ ಕುಂತೀರಿ. ಬಂಧುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ದೇವರು ಕೂಡ ಬಂಧುಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ದೇವರು ನಮ್ಮ ಸಮೀಪ ಬಂಧುವಾಗಿದ್ದನೆಂಬುದಾಗಿ ನಾವು ರೂತಳ ಪುಸ್ತಕ 3ನೇ ಅಧ್ಯಾಯ 12ನೇ ವಚನ ನೋಡ್ತಾ ಇದ್ದೀವಿ. ಆದರೆ ಈ ಲೋಕದಲ್ಲಿರುವಂಥ ಬಂಧುಗಳು ಹೆಂಗಿರ್ತಾರಪ್ಪ ಅಂತಂದರೆ, ಈ ಲೋಕದಲ್ಲಿರುವಂಥ ಬಂಧುಗಳು ನಮ್ಮ ರಕ್ತ ಸಂಬಂಧಿಕರು ಬಂಧುವಾಗಿ ನಮ್ಮ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಹೆಂಗೆ ಬರ್ತಾರಪ್ಪ ಅಂತಂದರೆ, ಅವ್ರು ಬಂದಾಗ ಏನೋ ಟೀನೋ ಕಾಫಿನೋ ಏನೋ ನಾಷ್ಟ ಮಾಡಿ ಸುಮ್ಮನೆ ಹೋಗಂಗಿಲ್ಲ ಅವರು ಬೇರೆ ಕೆಲಸಕ್ಕೆ ಬಂದಿರ್ತಾರೆ. ಅವರು ನಮ್ಮ ಮನೆಗೆ ನಾವು ಭೇಟಿ ಆಗ್ಬೇಕಂತೇಳಿ ಬಂದಿರಲ್ಲ. ಅವರು ನಮ್ಮ ಯೋಗಕ್ಷೇಮ ನೋಡಬೇಕು ಕೇಳಬೇಕಂತೇಳಿ ನಮ್ಮ ಮನೆಗೆ ಬಂದಿರಲ್ಲ ಅವರು. ನಮ್ಮ ಬಂಧುಗಳು ಯಾವುದೋ ಉದ್ದೇಶದಿಂದ ಬಂದಿರ್ತಾರೆ. ಅವರು ಯಾವುದೋ ಕೆಲಸದ ಮೇಲೆ ಬಂದಿರ್ತಾರೆ. ಆದರೆ ಬಂದಾಗ ನಮ್ಮ ಸಂತೋಷ ನೋಡಿ, ನಮ್ಮ ಆನಂದ ನೋಡಿ, ನಮ್ಮ ಈ ಒಂದು ಸ್ಟೇಟಸ್ ನೋಡಿ ಅವ್ರು ನಮ್ಮ ಸಮಾಧಾನ ಹೆಂಗೆ ಮಾಡ್ತಾರೆ ಗೊತ್ತಾ? ಅವ್ರು ಹೆಂಗೆ ನಮ್ಮ ಸಮಾಧಾನ ಕೆಡಿಸ್ತಾರೆ ಗೊತ್ತದ?
ಇನ್ನೂ ಪೋರಿ ಮದಿ ಮಾಡಿಲ್ಲ ನೀವು. ಅವ್ರಂತಾರೆ ಓದಿಸ್ತೀನಮ್ಮ, ಓದಿಸ್ಲತ್ತೀನಿ. ನಾವು ಓದಲತ್ತಾರ ಮಕ್ಕಳು ಹುಚ್ಚುಗಳೇ. ಹೆಣ್ಮಕ್ಳಿಗೆ ಜಲ್ದಿ ಕೊಟ್ಟು ಕೈ ತೊಳ್ಕೊಬೇಕು. ಏನು ಮಾಡಬೇಕು? ಇನ್ನೂ ಮದಿ ಮಾಡಿಲ್ಲ, ಪೂರಿ ವಯಸ್ಸು ಏನಾಗ್ಯದ, ಪೂರ ನಿನಕಿನ ಎತ್ತರ ಬೆಳೆದು ನಿಂತು ದಮ್ಮಾಗ್ಯದ, ಇನ್ನೂ ಮದಿ ಮಾಡಿಲ್ಲ. ಒಬ್ಬರು ಅಂತಾರೆ ಈ ಊರಿಗೆ ಬಂದು ಈ ವರ್ಷ ಆಯಿತು, ಒಂದು ಜಾಗ ತೊಗೊಂಡಿಲ್ಲ ನೀವು ಇನ್ನೂ. ನಿನಗೆ ಎದಕ್ಕೆ ಬೇಕದು? ಅವರು ಬಂಧುಗಳು ನಮ್ಮ ಮನೆಗೆ ಬಂದು ನಮ್ಮ ಸಮಾಧಾನ ಕೆಡಿಸ್ಬಿಡ್ತಾರೆ ಅವರು. ನಮ್ಮ ಬದುಕು ನಮಗಿರ್ತದ, ನಮ್ಮ ಜೀವನ ನಮಗಿರ್ತದ, ನಮ್ಮ ಮಕ್ಕಳ ಪರಿಸ್ಥಿತಿ ನಮ್ಗೆ ಗೊತ್ತಿರ್ತದ, ನಮ್ಮ ಕುಟುಂಬದ ಪರಿಸ್ಥಿತಿ ನಮಗೆ ಗೊತ್ತಿರ್ತದ. ನಾವೇ ನಮ್ಮ ಲೋಕದಲ್ಲಿ ಬದುಕ್ತಾ ಇರ್ತೀವಿ ಹೆಂಗೋ. ಆದರೆ ಇವ್ರು ಬಂದು ಏನು ಮಾಡ್ತಾರೆ? ಇನ್ನು ಪೂರಿ ಲಗ್ನ ಮಾಡಿಲ್ಲೇನು, ಇನ್ನು ಪಾರನ್ ಲಗ್ನ ಮಾಡಿಲ್ಲೇನು, ಇನ್ನು ಜಾಗ ತೊಗೊಂಡಿಲ್ಲೇನು, ಇನ್ನೂ ಮನಿನೇ ಕಟ್ಟಿಲ್ಲ. ಎಷ್ಟು ವರ್ಷ ಆಯ್ತು ನೀವು ಬಂದು ಊರಿಗೆ? ಇನ್ನೂ ಅದು ಮಾಡಿಲ್ಲ, ಇದು ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತಾರೆ. ಅವ್ರು ಅನ್ನೋದು ನೋಡಿ ಒಂದೊಂದು ಸಲ ಅನಿಸ್ತದೆ, ನೀ ಬಂದು ಎಷ್ಟು ವರ್ಷ ಆಯ್ತು, ನೀ ಯಾಕೆ ಹೋಗಿಲ್ಲ ಅನ್ನಿಸ್ತದೆ. ಒಂದ್ಸಲ ಅನ್ಬೇಕು ಅನ್ನಿಸ್ತದೆ, ಕೇಳ್ಬೇಕು ಅನ್ನಿಸ್ತದೆ. ನೀ ಹುಟ್ಟಿ ಆ ಕಾಲ ಆಯಿತು, ನೀ ಯಾವಾಗ ಹುಟ್ಟಿದಿ, ಬರಗಾಲಕಿನ್ನ ಅಜ್ಗಡೆ ಹುಟ್ಟಿದಿ, ನೀ ಯಾಕೆ ಇನ್ನೂ ಹೋಗಿಲ್ಲ ಅಂತ ಕೇಳ್ಬೇಕು ಅನ್ನಿಸ್ತದೆ. ಆದರೆ ಕೇಳಲ್ಲ ನಾವು, ಹಂಗೆ ಕೇಳಕ್ಕೆ ಬರಲ್ಲ. ನಮ್ಮ ಬಂಧುಗಳು ಹಿಂಗಿರ್ತಾರೆ. ಹಾಂ, ನಮ್ಮ ಬಂಧುಗಳು ಏನು ಮಾಡ್ತಾರೆ ಅಂದರೆ, ಈ ಲೋಕದ ಬಂಧುಗಳು ಹೆಂಗಿರ್ತಾರೆ ಅಂದರೆ, ನಾವು ಚೆನ್ನಾಗಿ ಆತ್ಮೀಯವಾಗಿದ್ದೆ ಅಂದರೆ ನೋಡಿ ಉರಿದ್ಕೊಳ್ತಾರೆ. ನಾವು ಚೆನ್ನಾಗಿ ನಾವೇನಾದರೂ ನೆಲ ಹಿಡ್ದೀವಿ ಅಂದರೆ, ನಾವು ಜಾರಿ ಹೋಗಿವಿ, ಇನ್ನು ಬಿದ್ದು ಹೋಗಿವಿ, ಏನೋ ಕುಗ್ಗಿ ಹೋಗಿವಿ ಅಂದರೆ ನಮ್ಗೆ ನೋಡಿ ಸಂತೋಷ ಪಡ್ತಾರೆ, ಕುಣಿದಾಡ್ತಾರೆ ಅಂತೇಳಿ. ಆದರೆ ಇವತ್ತು ನಾನು ನೀನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತಂದರೆ, ಯಾವ ಸಂಬಂಧದ ಬಗ್ಗೆ ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಪ್ಪ ಅಂತಂದರೆ, ರೂತ 3:12 ಪ್ರಕಾರವಾಗಿ ದೇವರು ಆತನು ನಮಗೆ ಸಮೀಪ ಬಂಧುವಾಗಿದ್ದೇನೆ ಬಗ್ಗೆ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಮಗೆ ಏನಾಗಿದ್ದಾನೆ? ಆತನು ಸಮೀಪ ಬಂಧುವಾಗಿದ್ದಾನೆ ಅಂತೇಳಿ. ಆತನೇ ನಮ್ಮ ಬಂಧು, ಆತನೇ ನಮ್ಮ ಬಳಗ, ಆತನೇ ನಮಗೆ ಸರ್ವಸ್ವ. ಆತನು ನಮ್ಮ ಬಂಧುವಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯ. ಆತನು ನಮ್ಮ ಬಂಧು ಆಗಿರೋದ್ರಿಂದ ಆತನು ಸಮಸ್ತವನ್ನು ಆತನು ನಮಗೆ ಈ ಲೋಕದಲ್ಲಿ ಬಿಡುಗಡೆ ಮಾಡುವಂಥ ದೇವರಾಗಿದ್ದಾನೆ ಬಗ್ಗೆ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ. ಹಾಗಾದರೆ ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾನು ನಿಮಗೆ ವಾಗ್ದಾನ ಮಾಡಿದ್ದೆ, ಒಂದು 3-4 ವಿಷಯ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಎಂಬುದಾಗಿ ಹೇಳಿದ್ದೆ. ಆದರೆ ಮೊದಲು ದೇವರು ನಮಗೆ ಏನಾಗಿದ್ದಾನೆ? ತಂದೆಯಾಗಿದ್ದಾನೆ. ಎರಡನೇದಾಗಿ ದೇವರು ನಮಗೆ ಏನಾಗಿದ್ದಾನೆ? ತಾಯಿಯಾಗಿದ್ದಾನೆ. ಮೂರನೇದಾಗಿ ದೇವರು ನಮಗೆ ಏನಾಗಿದ್ದಾನೆ? ಆತನು ಬಹಳ ಸಮೀಪವಾದಂಥ ಬಂಧು ಆಗಿದ್ದಾನೆ ಅಂತೇಳಿರಿ. ನಾಲ್ಕನೇದಾಗಿ ನೋಡೋಣವಾ, ದಯವಿಟ್ಟು ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಸಾಂಗ್ ಆಫ್ ಸಾಲ್ಮೋನ್, ಪರಮಗೀತ ಪುಸ್ತಕದ ಕಡೆಗೆ ಹೋಗೋಣ. ದೇವರು ನಮಗೆ ಏನಾಗಿದ್ದಾನೆ? ಒಂದು ವೇಳೆ ನಿಮಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದರೆ ನಿಮ್ಮ ಬೈಬಲ್ ತಿರುಗಿಸ್ರಿ, ಹುಡುಕ್ರಿ, ಪರಮಗೀತ ಪುಸ್ತಕನ ಹುಡುಕ್ರಿ. ಪರಮಗೀತ ಪುಸ್ತಕ, ದೇವರು ನನಗೆ ನಾಲ್ಕನೇದಾಗಿ ಏನಾಗಿದ್ದೇನೆ ಎಂಬುದಾಗಿ ತಿಳ್ಕೊಳ್ಳುವಂಥ ಹಂಬಲ ನಿಮಗಿತ್ತಪ್ಪ ಅಂತಂದರೆ, ಆ ಒಂದು ಆಸೆ ಕುತೂಹಲ ನಿಮಗಿತ್ತಪ್ಪ ಅಂದರೆ ಪರಮಗೀತ ಪುಸ್ತಕ ಹುಡುಕ್ರಿ. ಯಾಕಂದರೆ ಬೇಗನೆ ಸಿಗೋದಿಲ್ಲದು. ಪ್ರತಿದಿನ ಬೈಬಲ್ ಓದೋರಿಗೆ ಸಿಗ್ತದದು, ಯಾವಾಗಾದರೂ ಒಂದು ಸಲ ಓದೋರಿಗೆ ಸಿಗಂಗಿಲ್ಲದು. ಅದಕ್ಕೋಸ್ಕರಾಗಿ ಪರಮಗೀತ ಪುಸ್ತಕ 2ನೇ ಅಧ್ಯಾಯ 16ನೇ ವಚನ ಓದಿ ನನಗೆ ಸಹಾಯ ಮಾಡಮ್ಮ. ಪರಮಗೀತ 2ನೇ ಅಧ್ಯಾಯ 16ನೇ ವಚನ. ಎನ್ನನೀಯನು ನನ್ನವನೇ, ಎನ್ನಿನಿಯನು ನನ್ನವನೇ, ನಾನು ಅವನವಳೇ, ನಾನು ಅವನವಳೇ. ನೆಲದಾವರೆಗಳ ಮಧ್ಯದಲ್ಲಿ, ನೆಲದಾವರೆಗಳ ಮಧ್ಯದಲ್ಲಿ ಮಂದೆಯನ್ನು ಮೇಯಿಸುವವನಾಗಿದ್ದಾನೆ, ಮಂದೆಯನ್ನು ಮೇಯಿಸುವವನಾಗಿದ್ದಾನೆ. ನನ್ನ ಕಾಂತನೇ, ನನ್ನ ಕಾಂತನೇ, ಹೊರಡು. 5ನೇ ಅಧ್ಯಾಯ 9ನೇ ವಚನ ಓದಮ್ಮ. ಇನ್ನೊಂದು ವಚನ, 5ನೇ ಅಧ್ಯಾಯ 9ನೇ ವಚನ, ಅದೇ ಪರಮಗೀತ. ಸ್ತ್ರೀರತ್ನವೇ, ಸ್ತ್ರೀರತ್ನವೇ, ಇತರರ ಕಾಂತರಿಗಿಂತ, ಇತರ ಕಾಂತನಿಗಿಂತ ನಿನ್ನ ಕಾಂತನು, ನಿನ್ನ ಕಾಂತನು ಅತಿಶಯವೇನು, ಅತಿಶಯವೇನು. ನಮ್ಮಿಂದ ನೀನು ಹೇಗೆ ಪ್ರಮಾಣ ಮಾಡಿಸುವುದಕ್ಕೆ. 16ನೇ ವಚನ ಓದಮ್ಮ, ಅದೇ 5ನೇ ಅಧ್ಯಾಯ 16ನೇ ವಚನ. ಅವನ ನುಡಿ ಬಹು ಇಂಪು, ಅವನ ನುಡಿಯು ಬಹು ಇಂಪು, ಹೌದು ಹೌದು. ಅವನು ಸರ್ವಾಂಗದಲ್ಲಿಯೂ, ಮನೋಹರನು. ಯೆರೂಸಲೇಮಿನ ಸ್ತ್ರೀಯಗಳು. ಸಾಕಮ್ಮ, ದೇವರು ಈ ವಾಕ್ಯದಿಂದ ನಮ್ಮ ಜೊತೆ ಮತ್ತೊಂದು ಆವರ್ತಿ ನಮ್ಮನ್ನು ಪುನಶ್ಚೇತನಗೊಳಿಸಲಿ. ಬನ್ನಿ, ನಾವೆಲ್ಲರೂ ಕೂಡ ನಾವು ನೋಡ್ತೇವೆ ಪರಮಗೀತ 2ನೇ ಅಧ್ಯಾಯ 16ನೇ ವಚನ, ಪರಮಗೀತ 5ನೇ ಅಧ್ಯಾಯ 9ನೇ ವಚನ, ಪರಮಗೀತ 5ನೇ ಅಧ್ಯಾಯ 10ನೇ ವಚನ, ಪರಮಗೀತ 5ನೇ ಅಧ್ಯಾಯ 16ನೇ ವಚನ. ಇಷ್ಟು ವಚನಗಳನ್ನು ನಾವು ಓದಿದ್ದೀವಿ. ನಿಮಗೇನು ಅರ್ಥ ಆಯಿತು?
ಅಲ್ಲಿ ಇಬ್ಬರ ಸಂಭಾಷಣೆ ನೋಡ್ತಾ ಇದ್ದೀವಿ. ಅಲ್ಲಿ ಏನು ನೋಡ್ತಾ ಇದ್ದೀವಿ ರೀ? ಒಬ್ಬರು ಮಾತಾಡೋದು ನೋಡ್ತಾ ಇದ್ದೀವಿ. ತನ್ನ ಪ್ರಿಯಕರನ ಬಗ್ಗೆ ತನ್ನ ಪ್ರೇಯಸಿ ವರ್ಣನೆ ಮಾಡ್ತಾ ಇದ್ದಾಳೆ. ಅಲ್ಲಿ ಅರ್ಥ ಆಗ್ತಿದೆಯಾ? ಯಾರಿಗೆ ವರ್ಣನೆ ಮಾಡ್ಲತ್ತಾರೆ? ಯಾರು? ಒಬ್ಬ ಪ್ರೇಯಸಿ ತನ್ನ ಪ್ರಿಯಕರನ ಒಂದು ವರ್ಣನೆಯನ್ನು ಮಾಡ್ತಾ ಇದ್ದಾಳೆ. ಅಲ್ಲಿ ಎಲ್ಲರೂ ಹೇಳ್ರಿ, ಪ್ರೇಯಸಿ ಏನು ಮಾಡ್ತಾ ಇದ್ದಾಳೆ? ತನ್ನ ಪ್ರಿಯಕರನ ವರ್ಣನೆ ಮಾಡ್ತಾ ಇದ್ದಾಳೆ. ಹೆಂಗೆ ವರ್ಣನೆ ಮಾಡ್ತಾಳೆ? ಆತನು ನನ್ನ ಕಾಂತನು ಎಂಬುದಾಗಿ ಹೇಳ್ತಾ ಇದ್ದಾಳೆ. ಆತನು ಬಹು ಸುಂದರನು ಎಂಬುದಾಗಿ ಹೇಳ್ತಾ ಇದ್ದಾಳೆ. ಆತನು ಸರವು ಭಾಳ ಇಂಪು ಎಂಬುದಾಗಿ ಹೇಳ್ತಾ ಇದ್ದಾಳೆ. ಒಟ್ಟಾರೆ ನೋಡ್ಬೇಕಂದ್ರೆ ಇಲ್ಲಿರುವಂಥ ಈ ಪ್ರೇಯಸಿ ತನ್ನ ಪ್ರಿಯಕರನನ್ನು ಹೊಗಳ್ತಾ ಇದ್ದಾಳೆ ಅಂತೇಳಿ. ಅಲ್ಲೆಲ್ಲೂಯ್ಯ. ಅಂದರೆ ನಾವು ನೋಡ್ತಾ ಇದ್ವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಪರಮಗೀತ 2ನೇ ಅಧ್ಯಾಯ 16ನೇ ವಚನ ಪ್ರಕಾರವಾಗಿ 4ನೇದಾಗಿ ದೇವರು ನಮಗೆ ಏನಾಗಿದ್ದಾನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಸಂದರ್ಭದಲ್ಲಿ ದೇವರು ನಮಗೆ ಆತನು ಪ್ರಿಯನಾಗಿದ್ದಾನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ದೇವರು ನಮಗೆ ಏನಾಗಿದ್ದಾನೆ ರೀ? ಆತನು ನಿಜವಾಗಿ ಪ್ರಿಯನಾಗಿದ್ದಾನೆ ರೀ. ದೇವರು ನಮಗೆ ಏನಾಗಿದ್ದಾನೆ ರೀ? ಆತನು ದೇವರು ನಮಗೆ ಆತನು ಪ್ರಿಯವಾಗಿದ್ದಾನೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಆದರೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ನೋಡ್ತಿದ್ದೇವೆ ಲೋಕದಲ್ಲಿರುವಂಥ ಪ್ರೀತಿ ಅದು ಯಾವ ರೀತಿಗಿದೆಯಪ್ಪ ಅಂತಂದರೆ, ಲೋಕದಲ್ಲಿರುವಂಥ ಈ ಒಂದು ಪ್ರೀತಿ ಅದು ಎಂಥದ್ದಾಗಿದೆಯಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಲೋಕದಲ್ಲಿರುವಂಥ ಪ್ರೀತಿ, ಲೋಕದಲ್ಲಿರುವಂಥ ಪ್ರೇಯಸಿ, ಲೋಕದಲ್ಲಿರುವಂಥ ಪ್ರಿಯಕರ, ಲೋಕದಲ್ಲಿರುವಂಥ ಲವ್ ಬರ್ಡ್ಸ್ಗಳು, ಲೋಕದಲ್ಲಿ ಪ್ರೀತಿ ಮಾಡುವಂಥ ಹುಡುಗ ಹುಡುಗಿ, ಇವರೆಲ್ಲ ಹೆಂಗಿರ್ತಾರಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಪ್ರೀತಿಗೂ ಆ ಪ್ರೀತಿಗೂ, ಈ ಪ್ರಿಯಕರನಿಗೂ ಆ ಪ್ರಿಯಕರನಿಗೂ ತುಂಬ ವ್ಯತ್ಯಾಸ ಇರ್ತದೆ ಅಂತೇಳಿರಿ. ಅಲ್ಲೆಲ್ಲೂಯ್ಯ. ಏನ್ರಿ? ಈ ಪ್ರಿಯಕರನಿಗೂ ಲೋಕದಲ್ಲಿ ನೀನು ಪ್ರೀತಿಸ್ತೀಯಲ್ಲ, ನನ್ನ ಪ್ರಿಯನು ನನ್ನ ಲವರು ಅಂತೇಳಿ ನೀನು ಪ್ರೀತಿ ಮಾಡ್ತೀಯಲ್ಲ, ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತೇಳಿರಿ. ಅಲ್ಲೆಲ್ಲೂಯ್ಯ. ಭೂಮಿಗೆ ಆಕಾಶಕ್ಕೂ ಎಷ್ಟು ದೂರನೋ ಅಷ್ಟು ವ್ಯತ್ಯಾಸ ಇದೆ ಅಂತೇಳಿರಿ. ಅಲ್ಲೆಲ್ಲೂಯ್ಯ. ನಿಮ್ಗೆ ತಿಳಿಯಂಗೆ ಹೇಳ್ತೀನಿ. ನಾನು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಭಾಳ ಜನ ಯವನಸ್ಥ ಹುಡುಗಿಯರು ಏನು ಮಾಡ್ತಾರಪ್ಪ ಅಂತಂದರೆ, ಯಾರಾದರೂ ಒಬ್ಬ ಸ್ಲಿಮ್ಮಾಗಿ ಸ್ಮಾರ್ಟಾಗಿ ಹುಡುಗಿದ್ದ ಹುಡುಗ ಒಂದು 8-10 ದಿವಸ ಹಿಂದೆ ಬಿದ್ದನಂದ್ರೆ ಸಾಕು, ಅವನ ಹೈಟ್ ನೋಡ್ತಾರೆ, ಅವನ ಬಣ್ಣನ ನೋಡ್ತಾರೆ, ಅವನ ಕೂದಲ ನೋಡ್ತಾರೆ, ಅವನ ಹೇರ್ ಸ್ಟೈಲ್ ನೋಡ್ತಾರೆ, ನೋಡಿ ಫಿದಾ ಆಗಿಬಿಡ್ತಾರೆ. ಫಿದಾ ಆಗಿಬಿಟ್ಟ ಮೇಲೆ ಮಾತುಕತೆ ಸ್ಟಾರ್ಟ್ ಆಗ್ತದೆ. ಮಾತುಕತೆ ಸ್ಟಾರ್ಟ್ ಆದಮೇಲೆ ಹೆಂಗೆ ಪ್ರೀತಿ ಮಾಡ್ತಾನೆ ನನಗೆ ನೀ ಪ್ರೀತಿ ಮಾಡ್ತಲ್ಲಕ್ಕೆ ಏನು ಗುರುತು ಅಂತಳಕ್ಕೆ, ನಾನು ನಿನಗೆ ತಾಜ್ ಮಹಲೇ ಕಟ್ಟಿಸ್ತೀನಿ ಅಂತ. ನಾವು ಏನು ಕಟ್ಟಿಸ್ತೀನಿ? ಏನು ಕಟ್ಟಿಸ್ತೀನಿ? ತಾಜ್ ಮಹಲೇ ಕಟ್ಟಿಸ್ತೀನಿ ನನಗಂತ. ನಾವು ಹೌದು, ತಾಜ್ ಮಹಲ್ ಕಟ್ಟಿಸ್ಲಕ್ಕೆ ಗುರುತೇನು ಅಂತ ಕೇಳ್ತಾಳಕಿ. ಪ್ರೇಮದ ಕಾಣಿಕೆ ಏನು, ಗುರುತೇನು ಅಂತಳಕಿ. ಅವಂತನ ಜಾಗ ತೊಗೊಂಡಿನಲ್ಲ ಅಂತನವ. ಏನು ತೊಗೊಂಡಿನಿ? ಸೈಟ್ ಆಲ್ರೆಡಿ ಏನು ಮಾಡೀನಿ? ತೊಗೊಂಡಿನಿ. ತಾಜ್ ಮಹಲ್ ಅಂದ್ರೆ ಏನು ರೀ? ಸಮಾಧಿ ಸ್ಥಳ ಅದು. ಏನು ರೀ? ತಾಜ್ ಮಹಲ್ ಅಂದ್ರೆ ಏನು? ಸಮಾಧಿ ಸ್ಥಳ ಅದು, ಒಂದು ಸಮಾಧಿ ಅದದು. ಆದರೆ ಇವರು ಪ್ರಿಯಕರ ಪ್ರೇಯಸಿ, ಇವರು ಪ್ರೀತಿ ಪ್ರೇಮ ಹೆಂಗೆ? ಅವಂತನ ನಿನಗಾಗಿ ಏನು ಮಾಡ್ತೀನಿ? ತಾಜ್ ಮಹಲೇ ಕಟ್ಟಿಸ್ತೀನಿ ಅಂತನ. ನಿನಗಾಗಿ ಏನು ಮಾಡ್ತೀನಿ? ಪ್ರಾಣನೇ ಕೊಡ್ತೀನಿ ಅಂತನವ. ಇದು ಹುಚ್ಚಾತದು. ಯಾವುದು ಇದು? ಪ್ರಾಣ ಕೊಡ್ತೀನಿ ಅಂದಾಗೆ ಹುಚ್ಚಾತದು. ನಿಜವಾಗಿ ನೀ ಏನು ಅನ್ಬೇಕು ಗೊತ್ತಾ? ಯಾರೆಲ್ಲ ಲವ್ ಮಾಡಿರಿದ್ದೀರಂದ್ರೆ ಏನು ಅನ್ಬೇಕು ಗೊತ್ತದ? ನನಗೋಸ್ಕರವಾಗಿ ಪ್ರಾಣ ಕೊಡ್ತೀಯನಪ್ಪ ಅಂತ ಕೇಳಬೇಕು. ಇಲ್ಲ ಇಲ್ಲ, ನಿನ್ನನ್ನು ಭಾಳ ಪ್ರೀತಿ ಮಾಡ್ತೀನಿ, ನಿನಗೋಸ್ಕರ ನನ್ನ ಪ್ರಾಣನೇ ಕೊಡ್ತೀನಿ ಅಂತನವ. ಆವಾಗ ನೀ ಏನು ಅನ್ಬೇಕಪ್ಪ ಅಂತಂದರೆ, ಪ್ರಾಣ ನನ್ನ ಸಲ ಕೊಡ್ತೀಯೇನೋ, ನೀನು ಕೊಡೋದೇನೋ, ನಾನೇ ತಗೋತೀನಿ, ಬಾರಿನ ಪ್ರಾಣ ನಿನಗೆ ಬಿಟ್ಟು 8 ಕಿಲೋಮೀಟ್ರ್ ಓಡೋಗಿರ್ತಾನವ. ಅವಾಗ ಗೊತ್ತಾಗ್ತದೆ ಪ್ರಿಯಕರ ಪ್ರೇಯಸಿ ಯಾರು ಅಂತೇಳಿ ಗೊತ್ತಾಗ್ತದೆ. ಬಾ ನಾನೇ ತಗೋತೀನಿ ನಾನು. ನೀ ಕೊಡ್ತಾನ? ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಪರಮಗೀತ 2ನೇ ಅಧ್ಯಾಯ 16ನೇ ವಚನದಲ್ಲಿ ಆತನು ಮನೋಹರನು, ನನ್ನ ಕಾಂತನು ಅತಿಶಯನು,
ಆತನ ಧ್ವನಿಯು ತುಂಬ ಇಂಪು, ಆತನು 10,000ರಲ್ಲಿ ಆತನು ಅತಿ ಶ್ರೇಷ್ಠನು, ಆತನು ನನ್ನ ಪ್ರಾಣಪ್ರಿಯನು. 2:16 ಆ ಪ್ರೇಯಸಿ ಹೇಳ್ತಾ ಇದ್ದಾಳೆ, ಅವನು ನನ್ನವನು, ನಾನು ಅವನವಳು ಎಂಬುದಾಗಿ ಹೇಳ್ತಾ ಇದ್ದೇನೆ. ನಮ್ಮ ಜೀವಿತದಲ್ಲಿ ದೇವರೊಟ್ಟಿಗೆ ಇಂಥ ಪ್ರಾಣಪ್ರಿಯನ ಜೊತೆ ನಿಮ್ಮ ಸಂಬಂಧ ಇದೆಯಾ? ಇಂಥ ಪ್ರಾಣಪ್ರಿಯನ ಪ್ರೀತಿ ನಿಮಗೆ ಅರ್ಥ ಆಗಿದೆಯಾ? ಓ ನನ್ನ ಪ್ರೀತಿ ದೇವರ ಮಕ್ಕಳೇ, 4ನೇದಾಗಿ ನಾನು ನೀನು ಆರಾಧಿಸುವಂಥ ದೇವರ ಆತನು ಎಂಥ ದೇವರಪ್ಪ ಅಂತಂದರೆ, ಆತನ ಗುರುತೇನಪ್ಪ ಅಂತಂದರೆ, ಆತನು ನಮಗೇನಾಗಿದ್ದಾನಪ್ಪ ಅಂತಂದರೆ, ಸ್ಪೆಷಲ್ ನಿಮ್ಮ ಮೇಲೆ ನನಗೇನಾಗಿದ್ದಾನಪ್ಪ ಅಂದರೆ ಆತನು ಪ್ರಾಣಪ್ರಿಯನಾಗಿದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ಎಲ್ಲ ಕಡೆ ಧೈರ್ಯದಿಂದ ನಿಂತ್ಕೊಂಡು ನಾನು ಹೇಳ್ತೀನಿ, ನಿಮಗೆ ಹೇಳಕ್ಕೆ ಸಾಧ್ಯ ಇದೆಯಾ? ಇಂಥ ಗುಂಡಿಗೆಯಲ್ಲಿ ಕೈ ಇಟ್ಕೊಂಡು ಹೇಳಬೇಕು, ಆತನು ನನ್ನ ಪ್ರಾಣ ಪ್ರಿಯನಾಗಿದ್ದಾನೆ. ಆತನ ಧ್ವನಿಯು ಬಲು ಇಂಪು, ಆತನ ಸ್ವರವು ನನಗೆ ಬಲು ಇಂಪು ಎಂಬುದಾಗಿ ನಿಮ್ಮ ಜೀವಿತದಲ್ಲಿದೆಯಾ? ಓ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಸಂದೇಶ ನಾನು ರೆಡಿ ಮಾಡಬೇಕಪ್ಪ ಅಂತಂದರೆ ಒಂದು ವಾಕ್ಯ ನಾನು ಹುಡುಕ್ತಾ ಇದ್ದೆ, ಒಂದು ವಾಕ್ಯ ಸಿಗ್ತಾ ಇದ್ದಿಲ್ಲ. ರಾತ್ರಿ 12 ಗಂಟೆ ಆಗಿದೆ, ಆ ವಾಕ್ಯ ನನಗೆ ಸಿಗೋ ತನಕ ನನ್ನ ಕಣ್ಣು ಉರಿತಾ ಇದೆ, ಕಣ್ಣು ವಿಪರೀತವಾಗಿ ಉರಿತಾ ಇದೆ, ಆದರೆ ನನಗೆ ನಿದ್ದೆ ಬರ್ತಾ ಇಲ್ಲ. ನನ್ನ ನಿದ್ದೆ ಯಾವಾಗ ಬಂತಪ್ಪ ಅಂತಂದರೆ, ಆ ನನ್ನ ಪ್ರಾಣಪ್ರಿಯನ ಒಂದು ವಾಕ್ಯದ ಧ್ವನಿ ಯಾವಾಗ ನನಗೆ ಕೇಳಿಸ್ತು ನೋಡ್ರಿ, ಆವಾಗ ನಾನು ಹಾಸಿಗೆಯಲ್ಲಿ ಹೋಗಿ ಮಲ್ಕೊಂಡಿದ್ದೇನೆ ಅಂತೇಳಿರಿ. ಹಲ್ಲೆಲೂಯಾ. ಇದು ಒಬ್ಬ ಪ್ರೇಯಸಿಗೂ ಒಬ್ಬ ಪ್ರಿಯಕನಿಗಿರುವಂಥ ನಿಜವಾದಂಥ ಪ್ರೀತಿ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನಿಜವಾದಂಥ ಸುಳ್ಳು ಪ್ರೀತಿ, ಹುಚ್ಚು ಪ್ರೀತಿಯ ಬಗ್ಗೆ ಹಿಂದೆ ಬಿದ್ದು ನನ್ನ ಗಂಡನೇ ನನಗೆಲ್ಲ, ನನ್ನ ಹೆಂಡ್ತಿನೇ ನನಗೆಲ್ಲ ಅಂದರೆ ಆ ಪ್ರೀತಿ ಹೆಂಗಿರ್ತದೆ ಗೊತ್ತದ ನಿಮಗೆ? ಆ ಪ್ರೀತಿ ಹೆಂಗಿರ್ತಂದರೆ, ಮುಂಜಾನೆ 9:30 ಚರ್ಚ್ ಕಡೆಗೆ ನಿಮ್ಗೆ ಕಿವಿ ಕೊಡ್ರಿ, ನಮ್ಮ ಅಬ್ಬಾನ್ ಬ್ರದರ್ ಒಂದು ಸಾಂಗ್ ಹಾಕ್ತಾರೆ. ಅವರು ಆ ಹಾಡ ಕೇಳ್ರಿ ಸಾಕು, ಎಲ್ಲ ಗೊತ್ತಾಗ್ತದೆ ಅದ್ರಾಗ. ಮನುಷ್ಯರ ಪ್ರೀತಿ ಎಲ್ಲಿ ತನಕ, ದೇವರ ಪ್ರೀತಿ ಎಲ್ಲಿ ತನಕ ಅಂತೇಳಿ ಆ 90ನೇ ಹಾಡಾಕಿ ಎಂಜಾಯ್ ಮಾಡ್ತಾ ಇರ್ತಾನೆ, ಹಾಡ್ತಿರ್ತಾನೆ. ನಾವು ಒಳಗೆ ಕುಂತು ಸಂತೋಷ ಪಡ್ತೀನಿ. ಹಲ್ಲೆಲೂಯಾ. 4ನೇದಾಗಿ ದೇವರು ನಮಗೆ ಏನಾಗಿದ್ದಾನೆ? ದೇವರು ನಮಗೆ ಏನಾಗಿದ್ದಾನೆ? ದೇವರು ನಮಗೆ ಏನಾಗಿದ್ದಾನೆ? ಸೌಂಡ್ ಭಾಳ ಸಣ್ಣ ಉಂಟದಲ್ಲ ಅಕ್ಕ. ದೇವರು ನಮಗೆ ಏನಾಗಿದ್ದಾನೆ? 4ನೇದಾಗಿ ದೇವರು ನಮಗೆ ಪ್ರಿಯನಾಗಿದ್ದಾನೆ ಎಂಬುದಕ್ಕೆ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಲಾಸ್ಟ್ ನೋಡಿ ನಾವೆಲ್ಲರೂ ಪ್ರಾರ್ಥನೆಗೆ ಹೋಗೋಣ ಅಂತೇಳಿರಿ. ಹಲ್ಲೆಲೂಯಾ. ದೇವರು ನಮಗೆ ಏನಾಗಿದ್ದಾನೆ. ಕೊನೆಯದಾಗಿ ನೋಡಿ, ಲಾಸ್ಟಾಗಿ ನೋಡಿ, ನಾವು ಕರ್ತನ ಮೇಜಿನಲ್ಲಿ ನಾವು ಕೈ ಹಾಕೋಣ. ಬನ್ನಿ ನಾವೆಲ್ಲರೂ ಕೂಡ ನಮ್ಮ ಸತ್ಯವೇದವನ್ನು ಯೆಶಾಯನ ಪ್ರವಾದನೆ ಪುಸ್ತಕ, ಯೆಶಾಯನ ಪ್ರವಾದನೆ ಪುಸ್ತಕ 54ನೇ ಅಧ್ಯಾಯ. ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಯೆಶಾಯನ ಪ್ರವಾದನೆ ಪುಸ್ತಕ 54ನೇ ಅಧ್ಯಾಯ 4ನೇ ವಚನ. ದಯವಿಟ್ಟು ಯಾರಾದರೂ ಮೈಕಲ್ಲಿ ಸ್ಪಷ್ಟವಾಗಿ ಗಟ್ಟಿಯಾಗಿ ಓದಿ ನನಗೆ ಸಹಾಯ ಮಾಡಿರಿ. ಯೆಶಾಯ 54:4. ಹೆದರಬೇಡ, ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ, ನಿನಗೆ ಅವಮಾನವಾಗುವುದಿಲ್ಲ, ನಾಚಿಕೆ ಪಡದಿರು, ನಾಚಿಕೆ ಪಡದಿರು, ನಿನಗೆ ಆಶಾಭಂಗವಾಗದು, ನಿನಗೆ ಆಶಾಭಂಗವಾಗದು, ಯೌವನದಲ್ಲಿ ನಿನಗಾದ ಅವಮಾನವನ್ನು, ನಿನಗಾದಂಥ ಅವಮಾನವನ್ನು ಮರೆತು ಬಿಡುವಿ, ವೈಭವ್ಯದಲ್ಲಿ ನಿನಗೆ ಸಂಭವಿಸಿದ ನಿಂದೆಯು ಇನ್ನು ನಿನ್ನ ನೆನಪಿಗೆ ಬಾರದು, ನಿನ್ನ ಸೃಷ್ಟಿಕರ್ತನೆ ನಿನ್ನ ಪತಿ ಆತನ ಹೆಸರು ಸೇನಾಧೀಶ್ವರನಾದ ಯೆಹೋವನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬನ್ನಿ ನಾವೆಲ್ಲರೂ ಕೂಡ ನಾವು 5ನೇದಾಗಿ ನಾವು ನೋಡೋಣ, ದೇವರು ನಮಗೆ ಏನಾಗಿದ್ದಾನೆ ಎಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ ಯೆಶಾಯನ ಪ್ರವಾದನೆ ಪುಸ್ತಕ 54ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರು ನಮಗೆ ಆತನು ಪತಿ ಆಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ದೇವರು ನಮಗೆ ಏನಾಗಿದ್ದಾನಂತ್ರಿ? ದೇವರು ನಮಗೆ ಆತನು ಪತಿ ಆಗಿದ್ದಾನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರು ನಮಗೆ ಆತನು ಯಜಮಾನನಾಗಿದ್ದನೆಂಬುದಾಗಿ ದೇವರ ವಾಕ್ಯ ನೋಡ್ತೇವೆ. ದೇವರು ನಮಗೆ ಆತನು ಪತಿಯಾಗಿದ್ದನೆಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಭಯಪಡಬೇಡ, ಕಳವಳ ಪಡಬೇಡ, ನಿನಗಾದಂಥ ಅವಮಾನ ಇನ್ನು ಮುಂದೆ ಆಗುವುದಿಲ್ಲ. ನಿನ್ನ ಯೌವನ ಕಾಲದಲ್ಲಿ, ನಿನ್ನ ವೈವಿಧ್ಯದಲ್ಲಿ ನಿನಗಾದಂಥ ನಾಚಿಕೆ ಇನ್ನು ಮುಂದೆ ನಿನಗಾಗುವುದಿಲ್ಲ. ಯಾವುದಮ್ಮ ಇನ್ನೊಂದ್ಸಲ 4ನೇ ವಚನ.
ಹೆದರಬೇಡ, ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ, ನಿನಗೆ ಅವಮಾನವಾಗುವುದಿಲ್ಲ, ನಾಚಿಕೆ ಪಡದಿರು, ನಾಚಿಕೆ ಪಡೆದಿರು, ನಿನಗೆ ಆಶಾಭಂಗವಾಗದು, ನಿನಗೆ ಆಶಾಭಂಗವಾಗದು, ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ, ನಿನಗಾದಂಥ ಅವಮಾನವನ್ನು ನೀನು ಮರೆತು ಬಿಡುವಿ, ವೈದ್ಯವ್ಯದಲ್ಲಿ ನಿನಗೆ ಸಂಭವಿಸಿದ ನಿಂದೆಯು, ನಿನಗೆ ಸಂಭವಿಸಿದಂಥ ನಿಂದೆಯು ಇನ್ನು ನಿನ್ನ ನೆನಪಿಗೆ ಬಾರದು, ಇನ್ನು ನಿನ್ನ ನೆನಪಿಗೆ ಬಾರದು. ನಿನ್ನ ಸೃಷ್ಟಿಕರ್ತನೆ, ನಿನ್ನ ಪತಿ. ಹಲ್ಲೆಲೂಯ. ನಮ್ಮ ಸೃಷ್ಟಿಕರ್ತ ನಮ್ಗೆ ಏನಾಗ್ಯಾನಂತ್ರಿ? ನಮ್ಗೆ ಏನಾಗ್ಯಾನಂತ? ನಮ್ಮ ಪತಿಯಾಗಿದ್ದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, 5ನೇದಾಗಿ ದೇವರು ಆತನು ನಮಗೆ ಏನಾಗಿದ್ದಾನಂತಕ್ಕಂಥ ವಿಷಯ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ದೇವರು ನಮಗೆ ಆತನು ಏನಾಗಿದ್ದಾನೆ ಅಂತೇಳಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ನಾವು 5 ವಿಷಯ ನೋಡುವಂಥ ಸಂದರ್ಭದಲ್ಲಿ 5ನೇದಾಗಿ ದೇವರು ನಮಗೆ ಏನಾಗಿದೆ ನೋಡುವಂಥ ಸಂದರ್ಭದಲ್ಲಿ, ದೇವರು ನಮಗೆ ಆತನು ಪತಿಯಾಗಿದ್ದಾನೆ, ಆತನು ನಮಗೆ ಗಂಡನಾಗಿದ್ದಾನೆ, ಆತನ ಹೆಸರು ಸೇನಾಧೀಶ್ವರನಂತ ಯೆಹೋವನು ಎಂಬುದಾಗಿ ನೋಡ್ತಾ ಇದ್ದೀವಿ ಅಂತೇಳಿ. ಹಲ್ಲೆಲೂಯ. ಓ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ನಮ್ಮ ಜೊತೆ ಆತನ ಸಂಬಂಧ ಯಾವ ರೀತಿಗಿದೆಯಪ್ಪ ಅಂತಂದರೆ, ದೇವರ ಮಕ್ಕಳ ಜೊತೆ ಆತನ ಸಂಬಂಧ ಯಾವ ರೀತಿಗಿದೆಯಪ್ಪ ಅಂತಂದರೆ, ಆತನು ಯಾವ ರೀತಿಗೆ ಆತನ ನಮ್ಮನ್ನು ಈ ಲೋಕದಲ್ಲಿ ನೋಡ್ತಾನಪ್ಪ ಅಂತಂದರೆ, ಇವತ್ತು ದೇವರು ನಮಗೆ ಏನಾಗ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ದೇವರು ನಮಗೆ ಪತಿ ಆಗಿದ್ದಾನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಈ ಲೋಕದಲ್ಲಿರುವಂಥ ಎಲ್ಲ ಗಂಡಂದಿರು, ಈ ಲೋಕದಲ್ಲಿರುವಂಥ ಎಲ್ಲ ಪತಿಯರು ನಮ್ಮ ಎಲ್ಲ ಭಾರವನ್ನು ಅವರು ಹೊರತಾರ. ನಿಜವಾಗಿ ಪತಿ ಅಂದ್ರೆ ಅರ್ಥ ಏನಪ್ಪ ಅಂತಂದರೆ, ನಿಜವಾಗಿ ಗಂಡ ಅಂದ್ರೆ ಅರ್ಥ ಏನಪ್ಪ ಅಂತಂದರೆ, ಆತನು ಪ್ರತಿಯೊಬ್ಬ ಸ್ತ್ರೀಯ ತನ್ನ ಹೆಂಡತಿಯ ಭಾರವನ್ನು ಹೊರುವವನು ಅಂತ ಹೇಳಿದ ಅರ್ಥ. ಪತಿ ಅಂದ್ರೆ ಏನ್ರಿ ಅರ್ಥ? ತನ್ನ ಹೆಂಡತಿಯ ಪ್ರತಿಯೊಂದು ಭಾರವನ್ನು ಹೊತ್ತುಕೊಳ್ಳುವಂಥವನು ಅಂತ ಹೇಳಿದ್ರೆ ಅರ್ಥ. ನಿಜವಾಗಿ ನಾವು ಒಂದು ವೇಳೆ ಈ ಲೋಕದಲ್ಲಿ ಹೆಂಡತಿಯ ಪ್ರತಿಯೊಂದು ಭಾರವನ್ನು ಹೊತ್ತುಕೊಳ್ಳುವಂಥ ಗಂಡಂದಿರು ಇದ್ದಾರಾ ಅಂತೇಳಿ ಒಂದು ವೇಳೆ ಪ್ರಶ್ನೆ ಯಾರಾದರೂ ಕೇಳಿದ್ರಪ್ಪ ಅಂತಂದರೆ ಇದ್ದಾರ ಅಂತ ಹೇಳ್ಬೇಕು. ಏನ್ರಿ? ಏನು ಹೇಳಬೇಕು? ಆನ್ಸರ್ ಏನು ಹೇಳಬೇಕು? ಈ ಲೋಕದಲ್ಲಿ ಪ್ರತಿಯೊಬ್ಬನು ತನ್ನ ಹೆಂಡತಿಯ ಭಾರವನ್ನು ಕೊನೆಯ ತನಕ ಆತನು ಹೊರುತ್ತಾನ. ಅಂತ ಕೇಳಿದಾಗ ಉತ್ತರ ಬೇರೆ ಇರಬೇಕು. ನನ್ನ ಮಾತು ಅರ್ಥ ಆಗ್ಲತ್ತದ ರೀ? ಕ್ವಶನ್ ಅರ್ಥ ಆಗಲ್ಲ ನಿಮ್ಗೆ, ಯಾಕಂದ್ರೆ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ಲತ್ತದ. ಕೆಲವರಿಗೆ ಅರ್ಥ ಆಗ್ಯದ, ಅವ್ರು ನಗ್ಲತ್ತಾರೆ, ಕೆಲವ್ರಿಗೆ ಇನ್ನೂ ಅರ್ಥ ಆಗಿಲ್ಲ. ನಿಮ್ಮ ಮುಖ ನೋಡಿ ಹೇಳ್ತೀನಿ, ಇನ್ನೊಂದು ಸಲ ಹೇಳ್ತೀನಿ. ಪ್ರಶ್ನೆ 2 ಉತ್ತರನೂ ಬರಬೇಕಲ್ಲ. ಏನಂದರೆ, ಈ ಲೋಕದಲ್ಲಿ ಪ್ರತಿಯೊಬ್ಬನು ತನ್ನ ಹೆಂಡತಿಯ ಭಾರವನ್ನು ಹೊರುವಂಥ ಗಂಡನು ಇದ್ದಾನ ಅಂತ ಒಂದು ವೇಳೆ ಕೇಳಿದ್ರೆ ಆನ್ಸರ್ ಏನು ಬರಬೇಕು? ಎಲ್ಲರ ಬಾಯಿಲಿಂದ ಇದ್ದಾರೆ ಅಂತೆ ಬರಬೇಕು. ಅರ್ಥ ಆಯ್ತು ರೀ? ಏನು ರೀ? ಏನು ಆನ್ಸರ್ ಬರಬೇಕು? ಪ್ರತಿಯೊಬ್ಬನು ತನ್ನ ಹೆಂಡತಿಯ ಭಾರವನ್ನು ಕೊನೆಯ ತನಕ ಆತನು ವಾಗ್ದಾನ ಮಾಡಿದಂತೆ, ಪ್ರಮಾಣ ಮಾಡಿದಂತೆ, ತಾಳಿ ಕಟ್ಟಿದಂತೆ ಆತನು ಪ್ರಮಾಣ ಮಾಡಿದಂತೆ ಭಾರ ಹೊರುವವರು ಇದ್ದಾರೇನೆಂದರೆ ಇದ್ದಾರಂತೆ ಬರಬೇಕು ಎಲ್ಲರ ಬಾಯಲ್ಲಿ. ಅರ್ಥ ಆಗ್ಲತ್ತದ ನನ್ನ ಭಾಷೆ? ಹಾಂ, ನೆಕ್ಸ್ಟ್ ಪ್ರಶ್ನೆ ಬರ್ತದೆ ನೋಡ್ರಿ. ಅವಾಗ ಜರ ಆಲೋಚನೆ ಮಾಡಬೇಕು. ನೆಕ್ಸ್ಟ್ ಏನು ಪ್ರಶ್ನೆ ಬರ್ತಂದರೆ, ಕೊನೆಯ ತನಕ ಭಾರ ಹೊರೋರು ಇದ್ದಾರ ಅಂತೇಳಿ ಪ್ರಶ್ನೆ ಬಂದಾಗ ಇಲ್ಲ ಅಂತಲೇ ಬೇಕು. ಕೊನೆ ತನಕ ಹೊರೋರು ಈ ಲೋಕದಾಗ ಏನ್ರಿ ಹರ? ಯಾಕೆ ಭಾಳ ಸಣ್ಣ ಹೇಳತ್ತಿರಲ್ಲ? ಈ ಲೋಕದಲ್ಲಿ ಪ್ರತಿಯೊಬ್ಬ ಸ್ತ್ರೀಯ ತನ್ನ ಹೆಂಡತಿಯ ಭಾರವನ್ನು ಹೊರುವಂಥ ಗಂಡಂದರಿಗೆ ಇದ್ದಾರೆ ಅಂತ ಕೇಳುವಾಗ ಇದ್ದಾರೆ ಅಂತೇಳಿ ಬರಬೇಕು. ಕೊನೆಯ ತನಕ ಹೊರುವಂಥವ್ರು ಇದ್ದಾರೆ ಅಂತೇಳಿ ಕೇಳಿದಾಗ ಇಲ್ಲ ಅನ್ನೋದು ಆನ್ಸರೇ ಬರ್ಬೇಕ್ರಿ ಬೈಬಲ್ ಪ್ರಕಾರ. ಹೌದಲ್ಲ? ಹಾಂ, ನಿಮಗಿನ್ನೂ ಮೈಂಡ್ನಾಗ ಹೋಗ್ಬೇಕಂದ್ರೆ, ಹೊಸ್ದಾಗಿ ಮದುವೆ ಆದಾಗ ಹೆಂಡತಿ ಏನಂತಳಪ್ಪ ಅಂದ್ರೆ ರೀ 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 ಸ್ವಲ್ಪ ಕೇಳ್ರಿ, ರೀ ರೀ ಸ್ವಲ್ಪ ಕೇಳ್ರಿ. ಹಾಂ, ಹೇಳು ಚಿನ್ನ, ಹೇಳು ಸ್ವೀಟು, ಹೇಳು ಹನಿ ಅಂತ ನಾವು ರೀ ರೀ ಇಲ್ರಿ ನನಗೆ ಮೈಸೂರು ಪಾಕ್ ತಿನ್ಬೇಕು ಅನ್ನಿಸ್ಲತ್ತದ ರೀ ಅಂತಳಕಿ. ಇವತ್ತು ಏನು ತಿನ್ಬೇಕಂತದ? ಏನು ತಿನ್ಬೇಕಲ್ಲತ್ತದ ರೀ? ಇವತ್ತು ಮೈಸೂರು ಪಾಕ್ ತೊಗೊಂಬರ್ರಿ, ನೀವು ಡ್ಯೂಟಿಲಿಂದ ಬರಾಗ, ಕೆಲಸಲಿಂದ ಬರಾಗ ಮೈಸೂರು ಪಾಕ್ ತಿನ್ಬೇಕಲ್ಲತ್ತ ನನಗೆ ಅಂತಳಕಿ. ಹೊಸ್ದಾಗ ಮದುವೆ ಆದಾಗ ಇವ ಏನಂತಾನ, ಹುಚ್ಚಿ ಮೈಸೂರು ಪಾಕ್ ಯಾಕೆ ನಿನಗೆ ಮೈಸೂರಿಗೆ ಕರ್ಕೊಂಡು ಹೋಗ್ತೀನಿ ಟ್ರಿಪ್ ಅಂತ. ನಾವು ಎಲ್ಲಿ ಕರ್ಕೊಂಡು ಹೋಗ್ತೀನಿ? ಮೈಸೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತಾನ. ಮೈಸೂರಿಗೂ ಕರ್ಕೊಂಡು ಹೋಗಲ್ಲ, ಮೈಸೂರು ಪಾಕ್ನು ತಂದು ಕೊಡಲ್ಲ. ಅವ ಹೇಳೋ ಮಾತು, ನಿನ್ನ ಮಾರಿ ನೋಡು, ನಿನ್ನ ಕಟ್ಕೊಂಡಿದ್ದಕ್ಕೆ ನಾನು ಕರ್ಮ ಬಂದಿದೆ ಅದು.
ನೀನು ಎಂದ ಮಾಡ್ಕೊಂಡಿನ ಅವಾಗೆ ಶುರು ಆಗ್ಯದ ದಿವಾಳಿ. ಹಾಂ, ಕಡೆಯ ತನಕ